ಹಾಯ್ ಸ್ನೇಹಿತರೆ, ನಾನು ವಿಶ್ವ. ಎಲ್ರಿಗೂ ನನ್ನ ಈ ಒಂದು ವಿಡಿಯೋಕ್ಕೆ ಸ್ವಾಗತ. ಸ್ನೇಹಿತರೆ, ನಾನು ಇಂದಿನ ಒಂದು ವಿಡಿಯೋದಲ್ಲಿ ಈಗಾಗಲೇ SDA ಮತ್ತು FDA ಪರೀಕ್ಷೆಗಳು ಫಿಕ್ಸ್ ಆಗಿರೋದ್ರಿಂದ ತುಂಬ ಜನ ಸ್ನೇಹಿತರು ಸರ್ ಅಥವಾ ಬ್ರದರ್ SDA FDA ಸಂಬಂಧಪಟ್ಟ ಹಾಗೆ ಹೇಗೆ ಓದಬೇಕು, ಎಷ್ಟು ಅಂಕಗಳನ್ನು ಪಡೆದರೆ ನಾವು ಸೆಲೆಕ್ಷನ್ ಲಿಸ್ಟಲ್ಲಿ ಸೇಫ್ ಆಗಿರ್ತೀವಿ ಎಂಬುದನ್ನು ತುಂಬ ಜನ ಕೇಳ್ತಾ ಇದ್ದರು. ಸೊ ಎಲ್ಲರಿಗೆ ಆನ್ಸರ್ ಮಾಡೋಕ್ಕಾಗಲಿಲ್ಲ. ಅವರ ಒಂದು ಅಪೇಕ್ಷೆಯ ಮೇರೆಗೆ ಮತ್ತು ನನ್ನ ಒಂದು ಇಂಟ್ರೆಸ್ಟ್ನ ಮೇರೆಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಾನು ವಿಶ್ವ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸಬ್ ಇನ್ಸ್ಪೆಕ್ಟರ್, RSI, ಕಾನ್ಸ್ಟೇಬಲ್, SDA, FDA, ಅಕೌಂಟೆಂಟ್, ಅಸಿಸ್ಟೆಂಟ್ ಪ್ರೊಫೆಸರ್ ಮುಂತಾದ 12 ಸರ್ಕಾರಿ ಹುದ್ದೆಗಳಿಗೆ ಆಯ್ಕೆಯಾಗಿದ್ದು, ಅದು ಯಾವುದೇ ಕೋಚಿಂಗ್ ಇಲ್ಲದೆ. ಸೊ ಇಂದು ನಾನು SDA ಮತ್ತು FDA ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಹೇಗೆ ನಾವು ಆಯ್ಕೆ ಪಟ್ಟಿಯಲ್ಲಿರಬೇಕಾದಂಥ ಅಂಕಗಳನ್ನು ಗಳಿಸಬೇಕೆಂಬುದನ್ನು ನಾನು ಹೇಳ್ತೀನಿ. ಸೊ ಅದಕ್ಕೂ ಮುಖ್ಯವಾಗಿ ನಾನು SDA ಮತ್ತು FDA ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಹೇಳಬೇಕಾದ್ರೆ, ಆ ಒಂದು ಪರೀಕ್ಷೆಯಲ್ಲಿ ನಾನು ಯಶಸ್ಸನ್ನು ಗಳಿಸಿದರೆ ಮಾತ್ರ ನಾನು ಹೇಳ್ತೀನಿ ಅಂತ ನಾನು ಆರಂಭಿಕ ವಿಡಿಯೋಗಳಲ್ಲಿ ನಾನು ಹೇಳಿದ್ದೆ. ಸ್ನೇಹಿತರೆ, ನಾನು SDA ಮತ್ತು FDA ಎರಡೂ ಹುದ್ದೆಗಳಿಗೆ ಆಯ್ಕೆಯಾಗಿದ್ದೆ. ಸೊ ನಾನು ಬರೆದಂಥ SDA ಹುದ್ದೆಯಲ್ಲಿ ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ 80 ಅಂಕಗಳು ಬಂದಿತ್ತು. ಸೊ ಸಾಮಾನ್ಯ ಅಧ್ಯಯನ ಅಥವಾ ಜನರಲ್ ನಾಲೆಜ್ ಅಂತ ನಾವು ಕರಿತೀವಿ, ಅದರಲ್ಲಿ 82 ಅಂಕಗಳು ಬಂದಿತ್ತು. ಸೊ ಒಟ್ಟು 162 ಅಂಕಗಳು ಬಂದಿತ್ತು. FDA ಹುದ್ದೆಯಲ್ಲಿ FDA ಪರೀಕ್ಷೆಯಲ್ಲಿ ಅಥವಾ FDA ಪತ್ರಿಕೆಯಲ್ಲಿ ಸಾಮಾನ್ಯ ಕನ್ನಡ 74 ಅಂಕಗಳು ಬಂದಿತ್ತು. ಸೊ ಸಾಮಾನ್ಯ ಅಧ್ಯಯನದಲ್ಲಿ 77 ಅಂಕಗಳು ಬಂದಿತ್ತು. ಸೊ ಒಟ್ಟು 151 ಅಂಕಗಳು FDAದಲ್ಲಿ ಬಂದಿತ್ತು. ಸೊ ಹಾಗಾಗಿ ನಾನು ಯಾವುದೇ ಒಂದು ಕೋಚಿಂಗ್ ಹೋಗದೆ, ನಾನೊಬ್ಬ ಸಾಮಾನ್ಯವಾಗಿ ನಮಗೇನಿರ್ತದೆ, ಆರ್ಟ್ಸ್ ಬ್ಯಾಕ್ಗ್ರೌಂಡಲ್ಲಿದ್ದರೆ ಜನರಲ್ ನಾಲೆಜ್ ಆಗಲಿ ಅಥವಾ ಕನ್ನಡ ಚೆನ್ನಾಗಿರುತ್ತೆ ಅಂತ. ಸೊ ನಾನೊಬ್ಬ ಕಾಮರ್ಸ್ ಸ್ಟೂಡೆಂಟ್, ವಿದ್ಯಾರ್ಥಿ ಜೀವನದಲ್ಲಿ ಅಂಡರ್ ಎಸ್ಟಿಮೇಟೆಡ್ ಆದಂಥ ಮತ್ತು ಇತರ ಚಟುವಟಿಕೆಗಳಲ್ಲಿ ಹೆಚ್ಚು ಭಾಗವಹಿಸಿದಂಥ ಒಬ್ಬ ವಿದ್ಯಾರ್ಥಿ ಆಗಿ ಹೇಗೆ ಅಷ್ಟು ಅಂಕಗಳನ್ನು ಪಡೆದೆ ಮತ್ತು ಯಾವ ಥರದ ಅಧ್ಯಯನ ನನ್ನಲ್ಲಿತ್ತು ಮತ್ತು ನನ್ನ ಮನೋಭಾವ ಹೇಗಿತ್ತು ಎಂಬುದರ ಬಗ್ಗೆ ಪುಸ್ತಕಗಳನ್ನು ನಾನು ಹೇಳ್ತೀನಿ. ಸೊ ಗೆಳೆಯರೇ, ಅಟ್ ವೆರಿ ಫಸ್ಟ್ ಒಂದು ನೆನಪಿಟ್ಕೊಳ್ರಿ, ನಾವು ಹೇಗೆ ಓದಬೇಕು, ಏನನ್ನು ಓದಬೇಕು ಅನ್ನೋದಕ್ಕಿಂತ ಮುಂಚೆ ಏನನ್ನು ಮಾಡಬಾರ್ದು ಅನ್ನೋದಕ್ಕೂ ಈಗ SDA ಮತ್ತು FDA ಎಕ್ಸಾಮ್ ಸಲುವಾಗಿ ಕೋಚಿಂಗ್ ಹೋಗಬೇಡ್ರಿ. ಸೊ ಯಾಕಂತ ಹೇಳಿದ್ರೆ ಕೋಚಿಂಗಲ್ಲಿ ಓದೋಕ್ಕಾಗಲ್ಲ. ಎರಡನೇದು, ಈ 2-2.5 ತಿಂಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ಈ ನವಂಬರ್, ಡಿಸೆಂಬರ್, ಜಾನ್ವರಿಯಲ್ಲಿ ಮದುವೆಗಳೆಚ್ಚು, ಕಾರಣಗಳೆಚ್ಚು. ಕೊರೋನಾದಿಂದ ತುಂಬ ಸ್ಟಾಪ್ ಆಗಿದ್ದಾವೆ, ಇವಾಗ ಸ್ಟಾರ್ಟ್ ಆಗ್ತವೆ. ಯಾವುದೇ ಕಾರಣಕ್ಕೂ ಎಂಥ ಆತ್ಮೀಯರಿದ್ದರೂ ಕೂಡ ಮದುವೆಗೆ ಹೋಗಬೇಡ್ರಿ. ಇದು ಸ್ವಲ್ಪ ನಿಮಗೆ ಟಫ್ ಅನಿಸ್ಬೋದು ಅಥವಾ ಹಾರ್ಡ್ ಅನಿಸ್ಬೋದು, ಆದರೆ ಸತ್ಯ ಕೂಡ. ಯಾಕಂತ ಕೇಳಿದ್ರೆ, ನಾನು ಹೇಳೋದಷ್ಟೇ, ಈ ಸೆಲೆಬ್ರೇಷನ್ಗಳಿಗೆ ಹೋಗಬೇಡ್ರಿ. ಬೇಕಿದ್ದರೆ ನಿಮ್ಮಿಂದ ಅವಶ್ಯಕವಾಗಿ ಆಗ್ತಿತ್ತು ಅಂದರೆ ಕೆಲವೊಂದು ಕೆಟ್ಟ ಇನ್ಸಿಡೆಂಟ್ ನಡೆದಿರ್ತವೆ, ಆವಾಗ ಹೋದರೆ ಅವರಿಗೆ ತುಂಬ ಖುಷಿ ಆಗುತ್ತೆ ಮತ್ತು ಧೈರ್ಯ ಬರುತ್ತೆ. ಆದರೆ ನೀನು ಹೋಗಿಲ್ಲ ಅಂತಂದರೆ ಮದುವೆ ಏನು ನಿಲ್ಲಲ್ಲ, ಮದುವೆ ಆಗೇ ಆಗುತ್ತೆ. ನೀನು ಆರೈಕೆ ಮಾಡಬೇಕಾದ್ರೆ ಯಾವುದೇ ಸ್ಥಳ ಅಂತ ಏನು ಬೇಕಾಗಿಲ್ಲ. ನೀನು ಬರ್ತ್ಡೇ ಪಾರ್ಟಿಗೆ ಹೋಗಿಲ್ಲ ಅಂದರೆ ಅವನ ಬರ್ತ್ಡೇ ಪಾರ್ಟಿ ಏನು ಕ್ಯಾನ್ಸಲ್ ಆಗೋಲ್ಲ ಅಥವಾ ಅದೇನು ಹಿಂದಕ್ಕೆ ಬರೋಲ್ಲ ಅಥವಾ ಮುಂದಕ್ಕೆ ಹೋಗಲ್ಲ. ಸೊ ಹಾಗಾಗಿ ಅವಕ್ಕೆ ಹೋಗಬೇಡ್ರಿ. ಆ್ಯಂಡ್ ನೆಕ್ಸ್ಟ್ ಏನು ಅಂತಂತಂದರೆ, ಸ್ವಲ್ಪ ಈ ಸೋಷಿಯಲ್ ಮೀಡಿಯಾಗಳು ಇವತ್ತು ಹೆಂಗದೆ ಕಾಲ ಅಂತಂತಂದರೆ, ನಾವೇನಾದರೂ ಮೊಬೈಲನ್ನು ಗೆದ್ದಿದ್ರೆ, ಅಂದರೆ ಮೊಬೈಲ್ ಮೇಲೆ ಕಂಟ್ರೋಲನ್ನು ಅಚೀವ್ ಮಾಡಿದರೆ ಖಂಡಿತವಾಗಿ ನಾವು ಅಂದ್ಕೊಂಡಂಥ ಒಂದು ಗುರಿಯನ್ನು ಸರಳವಾಗಿ ರೀಚ್ ಆಗ್ಬೋದು. ಅಷ್ಟು ನಾವು ಮೊಬೈಲ್ಗೆ ಅಡಾಪ್ಟ್ ಆಗಿದ್ದೀವಿ, ಇವನ್ ಇನ್ಕ್ಲೂಡಿಂಗ್ ಮೀ. ಆದರೆ ನೀವು ಸರ್ಕಾರಿ ಹುದ್ದೆ ಪಡೀಲೇಬೇಕೆಂಬ ಒಂದು ಮಹತ್ವಾಕಾಂಕ್ಷೆ ಉಳ್ಳವರು ಆಗಿರುವುದರಿಂದ ಮೊಬೈಲಿನ ನಾವು ಪೂರ್ತಿ ಅವಾಯ್ಡ್ ಅಂತೂ ಮಾಡೋಕ್ಕಾಗಲ್ಲ. ಸೊ ಯಾಕೆ ಮಾಡೋಕ್ಕಾಗಲ್ಲ ಅಂತಂತಂದರೆ, ಅದು ಒಂದು ಕಮ್ಯುನಿಕೇಷನ್ ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಅಲ್ಲ, ಅದು ಮೇನ್ ಕಮ್ಯುನಿಕೇಷನ್ ಟೂಲ್ ಆಗಿಬಿಟ್ಟೈತೆ ನಮಗೆ. ಸೊ ಹಾಗಾಗಿ ಅವಾಯ್ಡ್ ಮಾಡೋಕ್ಕೆ ಹೋಗಬೇಡ್ರಿ, ಆಗಲ್ಲ. ಸೊ ಕಂಟ್ರೋಲ್ ಮಾಡಿರಿ. ಹೆಂಗೆ ಕಂಟ್ರೋಲ್ ಅಂತಂತಂದರೆ, ಸೋಷಿಯಲ್ ಮೀಡಿಯಾಗಳನ್ನು ಓಪನ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಫೇಸ್ಬುಕ್ ಅವಶ್ಯಕತೆನೆಲ್ಲ ಡಿಲೀಟ್ ಮಾಡಿಬಿಡ್ರಿ. ಸೊ ವಾಟ್ಸಪ್ ಇದೆ, ವಾಟ್ಸಪ್ಪಲ್ಲಿ ಎಲ್ಲ ಗ್ರೂಪ್ನಲ್ಲಿ 128 RCT ಗ್ರೂಪು, PSI ಗ್ರೂಪು, ಕಾನ್ಸ್ಟೇಬಲ್ ಗ್ರೂಪು, SDA ಗ್ರೂಪು, HK ಗ್ರೂಪು, ಆ ಗ್ರೂಪು, SLC ಗ್ರೂಪ್ ಎಲ್ಲ ಸುಡುಗಾಡಿರ್ತವೆ. ಅವನ್ನೆಲ್ಲ ನೋಡೋ ಅವಶ್ಯಕತೆ ಇಲ್ಲ. ಓನ್ಲಿ ನೀವು ಟೆಲಿಗ್ರಾಮ್ ಆಗಲಿ, ವಾಟ್ಸಪ್ ಆಗಲಿ, ಒಂದು ದಿನದಲ್ಲಿ ರಿಸ್ಟ್ರಿಕ್ಟೆಡ್ ಆಗಿ ಹಾಫ್ ಆನ್ ಅವರ್, 20 ಮಿನಿಟ್ಸು, 10 ಮಿನಿಟ್ಸು. ಸೇ ಫಾರ್ ಎಕ್ಸಾಂಪಲ್, ಈವ್ನಿಂಗ್ ಊಟ ಮಾಡಿದ್ಮೇಲೆ ವಾಕ್ ಅಂತ ತಿರುಗಾಡಿ ನಾವು ಮೊಬೈಲ್ ನೋಡ್ಕೊಂಡು ತಿರುಗಾಡೋದಕ್ಕಿಂತ ಒಂದು 10 ಮಿನಿಟ್ಸು ಇಂಪಾರ್ಟೆಂಟ್ ಗ್ರೂಪ್ ಯಾವುದೋ ಒಂದು ಗ್ರೂಪ್ ಇರ್ತೈತೆ ನಿಮಗೆ, ಆ ಗ್ರೂಪಲ್ಲಿ ನೋಟಿಫಿಕೇಷನ್ಸ್ ಬರ್ತವೆ. ಸೊ ಅದನ್ನು ನೋಡಿಸಿ ಮತ್ತೆ ಕ್ಲೋಸ್ ಮಾಡಿರಿ. ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕಂದ್ರೆ, ಮೊಬೈಲ್ ಡಾಟಾ ಆನ್ ಮಾಡಿದಾಗೆಲ್ಲ ನೋಟಿಫಿಕೇಷನ್ ಬಂದರೆ ಮಾತ್ರ ನಾವು ವಾಟ್ಸಪ್ ನೋಡ್ತೀವಿ. ಸೊ ಅದು ಪರ್ಟಿಕ್ಯುಲರಾಗಿ ವಾಟ್ಸಪ್ಗೆ ಡಾಟಾ ಆಫ್ ಮಾಡಿಬಿಟ್ವಿ, ಯಾವುದಕ್ಕೂ ಒಂದು ಡಾಟಾ ಆಫ್ ಮಾಡಿಬಿಟ್ವಿ ಅಂತಂದರೆ ಈವನ್ ನಾವು ಯೂಟ್ಯೂಬ್ ಮತ್ತು ಗೂಗಲ್ ಸರ್ಚ್ ಮಾಡಿದಾಗ ಕೂಡ ನೋಟಿಫಿಕೇಷನ್ ಬರಲ್ಲ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಮತ್ತು ಮೊಬೈಲ್ ಮೇಲೆ ಕಂಟ್ರೋಲ್ ಇರಲಿ. ಆ್ಯಂಡ್ ನೆಕ್ಸ್ಟ್, ಯಾವುದೇ ಕಾರಣಕ್ಕೂ ಈ ಒಂದು 2 ತಿಂಗಳಲ್ಲಿ ಮೂವಿ ನೋಡೋದಾಗಲಿ ಅಥವಾ
ಈ ಇದು ಮೋಟಿವೇಶನ್. ಇವಾಗ ಅದರಲ್ಲಿ ನಾವು ವಾಟ್ಸಪ್ಪು ಫೇಸ್ಬುಕ್ ಇವೆಲ್ಲಲ್ಲಿ ಬಂದಾಗ ನಾವು ಹೇಗಿದ್ದೀವಿ ಅನ್ನೋದನ್ನು ನೋಡಲ್ಲ. ಬಟ್ ಮೋಟಿವೇಶನ್ ಸ್ಟೇಟಸ್ ಇಡಬೇಕು, ಮೋಟಿವೇಶನಲ್ ವಿಡಿಯೋ ಇಡಬೇಕು, ಯಾವುದೋ ಒಂದು ಮೂವಿಯಲ್ಲಿ ಒಂದನ್ನು ಕಟ್ ಮಾಡ್ಕೊಂಡು ಈಗಿದ್ದೀನಿ ಅನ್ನೋದನ್ನ ಇಡಬೇಕು. ಅವನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಹೋಗ್ರಿ ಅವಾಯ್ಡ್ ಮಾಡಿರಿ ಅವನ್ನ. ಯಾಕಂತ ಕೇಳಿದ್ರೆ ನಿಮಗೆ ಜೀವನದಲ್ಲಿ ಅಥವಾ ನನಗೆ ನಿಮಗೆ ಎಲ್ರಿಗೂ ಕೂಡ ಅತ್ಯಂತ ಗ್ರೇಟೆಸ್ಟ್ ಮೋಟಿವೇಶನ್ ಯಾರಾದರೂ ಇದ್ದಾರೆ ಅಂತಂದರೆ ಯಾವ IAS ಆಫೀಸರ್ ಅಲ್ಲ, ಯಾವ ಪ್ರೈಮ್ ಮಿನಿಸ್ಟರ್ ಅಲ್ಲ, ನಥಿಂಗ್ ಒನ್. ಸೊ ದ್ಯಾಟ್ ದ ಗ್ರೇಟೆಸ್ಟ್ ಮೋಟಿವೇಶನ್ ಆಫ್ ಎವ್ರಿ ಒನ್ಸ್ ಲೈಫ್ ಈಸ್ ಅವರ ತಂದೆ ಮತ್ತು ತಾಯಿ ಅವರನ್ನು ಬೆಳೆಸುತ್ತಿರುವಂಥ ಅಣ್ಣ, ತಂಗಿ, ಅಕ್ಕ. ಯಾಕಂತ ಕೇಳಿದ್ರೆ ನಮ್ಗೆ ಅವ್ರದ್ದು ನಾವೇನು ಕೇಳ್ತೀವಲ್ಲ ಅಚುವರ್ಸ್ ಅಂತ, ಅವ್ರದ್ದು ಲೈಫನ್ನ ರಿಯಲ್ ಆಗಿ ನೋಡಿರಲ್ಲ. ಒಬ್ಬ ರೈತನ ಮಗ ಆಗಿದ್ದೆ ಅಂತಂತಂದರೆ ಒಬ್ಬ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೋಡ್ರಿ. ಯಾವಾಗ ನೀವು ಆ ತಂದೆ ತಾಯಿಯನ್ನು ಸುಖವಾಗಿಡ್ತೀರಿ? ಒಬ್ಬ ಕೂಲಿ ಕಾರ್ಮಿಕನ ಮಗ ಆಗಿದ್ರಪ್ಪ ಅಂತಂದರೆ ಯಾವಾಗ ನೀವು ಆ ತಂದೆ ತಾಯಿಯನ್ನು ಬಿಡಿಸಿ ಅವ್ರಿಗೆ ಸಮಾಧಾನವಾಗಿ ಇಡ್ತೀರಿ? ಸೊ ಯಾವಾಗ ನೀವು ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಮಗ ಆಗಿದ್ರೆ ಅಂದರೆ ಹೇಗೆ ನಿಮ್ಮ ತಂದೆ ತಾಯಿ ಮರ್ಯಾದೆ ಉಳಿಸ್ತೀರಿ? ಯಾಕಂತ ಹೇಳಿದ್ರೆ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಮಗ ಆಗಿಸಿ ನೀನು ಏನೂ ಮಾಡಿಲ್ಲ ಅಂತಂತಂದರೆ ನಿಮ್ಮ ತಂದೆ ತಾಯಿಗೆ ಅವಮಾನ. ಅದು ಒಬ್ಬ ಶ್ರೀಮಂತನ ಮಗ ಆಗಿದ್ರಿ ಅಂದ್ಕೊಡ್ರಿ. ನೀವು ಶ್ರೀಮಂತನ ಮಗ ಆಗಿದ್ರಿ ಅಂದರೆ ಅದು ನಿಮ್ಮ ತಂದೆಯ ಸಂಪತ್ತು ಹೊರತಾಗಿ ನಿಮ್ಮ ಸಂಪತ್ತಲ್ಲ. ನಿಮ್ಮ ತಂದೆಗೆ ನೀನು ಈಕ್ವಲ್ ಆಗಿರ್ಬೇಕಂದ್ರೆ ನೀನು ಓನಾಗಿ ಬೆಳಿಲೇಬೇಕು ನೀವು. ಸೊ ಹಾಗಾಗಿ ನಿಮ್ಮ ತಂದೆ ತಾಯಿನೇ ಗ್ರೇಟೆಸ್ಟ್ ಮೋಟಿವೇಟರ್. ಸೊ ಇದನ್ನು ನೆನ್ಪಿಟ್ಕೊಡ್ರಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಪ್ಲ್ಯಾನ್ ಇರಲಿ. ಪ್ಲ್ಯಾನ್ ಹೆಂಗಿರಲಿ ಅಂತಂದರೆ ನಾನು ಹೇಳ್ತೀನಿ ಅನ್ನೋದು ನನ್ನ ಪ್ಲ್ಯಾನ್. ಸೊ ನನ್ನ ಪ್ಲ್ಯಾನ್ ಏನಂದರೆ ನಿಮ್ಗೆ ಅಷ್ಟೇ ಒಂದು ಗೈಡ್ ಆಗಬೇಕು ಹೊರತು ಕಾಪಿ ಆಗಬಾರ್ದು. ಯಾವುದನ್ನ ಕಾಪಿ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಹೇಗೆ ಪ್ಲ್ಯಾನ್ ಇರಲಿ ಅಂತಂದರೆ ದೊಡ್ಡ ಪ್ಲ್ಯಾನ್ ಬೇಡ. ಹೇಗೆ ದೊಡ್ಡ ಪ್ಲ್ಯಾನ್ ಅಂತಂದರೆ ನಾನು GM ಅಲ್ಲಿ ಸೆಲೆಕ್ಷನ್ ಆಗ್ತೀನಿ, ಸ್ಟೇಟಿಗೆ ಫಸ್ಟ್ ಬರ್ತೀನಿ ಅನ್ನೋದು ಅದು ಫೈನಲ್ ಪ್ಲ್ಯಾನ್. ಅದು 1 ತಾಸಿನ ಪ್ಲ್ಯಾನ್ ಇರಲಿ, 3 hours ಪ್ಲ್ಯಾನ್ ಇರಲಿ, 1 day ಪ್ಲ್ಯಾನ್ ಇರಲಿ, 1 week ಪ್ಲ್ಯಾನ್ ಇರಲಿ, 1 month ಪ್ಲ್ಯಾನ್ ಇರಲಿ, ಉಳಿದಂಥ ಟೈಮಿನ ಪ್ಲ್ಯಾನ್ ಇರಲಿ. ಹೆಂಗೆ 1 hour ನಾನು ಕುಂತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ಎದ್ದೇಳಲ್ಲ. 3 hours ನಾನು ಒಂದು ಸಬ್ಜೆಕ್ಟನ್ನು ಓದ್ತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ಎದ್ದು ಹೋಗಲ್ಲ. ಸೊ ಒಂದು ಸಬ್ಜೆಕ್ಟ್ನ 3 hours ಓದ್ತೀನಿ ಅಂತಂದರೆ ಒಂದು ದಿನದಲ್ಲಿ 5 ಸಬ್ಜೆಕ್ಟನ್ನು ಮುಗಿಸ್ತೀನಿ. 5 3 15 ತಾಸು, 12 ತಾಸು, 10 ತಾಸು ನಾನು ಓದ್ತೀನಿ. 1 day ಪ್ಲ್ಯಾನ್. 1 ವಾರದಲ್ಲಿ ಇಷ್ಟು ಸಬ್ಜೆಕ್ಟನ್ನು ಕವರ್ ಮಾಡ್ತೀನಿ. ದಟ್ ಈಸ್ ಅ ವೀಕ್ಲಿ ಪ್ಲ್ಯಾನ್. ಸೊ 2 week, 2 week, 1 month. ಸೊ ಈ ಥರ ಸಣ್ಣ ಪ್ಲ್ಯಾನ್, ಯಾವಾಗಲೂ ಹನಿ ಕುಡಿದ್ರಲ್ಲ ಅಂತ ಹೇಳ್ತೀವಲ್ಲ, ಸಣ್ಣ ಪ್ಲ್ಯಾನ್ ಇರಲಿ. ಸೊ ದೊಡ್ಡ ತಾನೇ ಆಗ್ತಾ ಹೋಗ್ತದೆ. ಆ್ಯಂಡ್ ನೆಕ್ಸ್ಟ್ ಒನ್ ಏನು ಅಂತಂದರೆ, ಇವಾಗ ನಾವು ವಿಷಯಕ್ಕೆ ಬಂದುಬಿಟ್ರೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ SD ಮತ್ತು FTP 2 ಪೇಪರ್ ಇರ್ತವೆ. ಒಂದು ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಅಧ್ಯಯನ ಅಂತ. ಸ್ನೇಹಿತರೆ, ನಾನು ಇಲ್ಲಿ ಭಾಳಷ್ಟು ಜನ ನಾವೇನು ಮಿಸ್ಟೇಕ್ ಮಾಡ್ತೀವಿ ಗೊತ್ತಾ? SD FD ಅಂದ ತಕ್ಷಣ GK, ಎಲ್ಲರೂ ಬರೀ GK ಮೇಲೇ ಕಾನ್ಸಂಟ್ರೇಟ್ ಮಾಡ್ತೀವಿ. ನೆನ್ಪಿಟ್ಕೊಳ್ರಿ, GKಯಲ್ಲಿ ಸುಮಾರು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸಂವಿಧಾನ ಓದಬೇಕು, ನಾವು ಇತಿಹಾಸ ಓದಬೇಕು, ಭೂಗೋಳಶಾಸ್ತ್ರ ಓದಬೇಕು, ಭಾರತ ಅರ್ಥವ್ಯವಸ್ಥೆ ಅಥವಾ ಅರ್ಥಶಾಸ್ತ್ರ ಓದಬೇಕು, ಮತ್ತು ಸಾಮಾನ್ಯ ವಿಜ್ಞಾನ ಓದಬೇಕು, ಕರೆಂಟ್ ಅಫೇರ್ಸ್ ಓದಬೇಕು, ಮೆಂಟಲ್ ಎಬಿಲಿಟಿ ಓದಬೇಕು. ಅಲ್ಲೆಲ್ಲೋ ಬಂದರೆ ಕಂಪ್ಯೂಟರ್ ಕೂಡ 1-2 ಪ್ರಶ್ನೆಗಳು ಬರ್ಬೋದು. ಇಷ್ಟು ವಿಷಯಗಳನ್ನು ನಾವು ಸಾಮಾನ್ಯ ಅಧ್ಯಯನಕ್ಕಾಗಿ ಓದಬೇಕು. ಆದರೆ ನೀವು ಕನ್ನಡ ಪೇಪರ್ಗೆ ಓದಬೇಕಾಗಿದ್ದು ಓನ್ಲಿ ಕನ್ನಡ ಅಷ್ಟೇ. ಕನ್ನಡ ಒಂದೇ ಸಬ್ಜೆಕ್ಟ್ ಓದಿದ್ರೆ 100 ಮಾರ್ಕ್ಸು, ಇಲ್ಲಿ 8 ಸಬ್ಜೆಕ್ಟ್ ಓದಿದ್ರೆ 100 ಮಾರ್ಕ್ಸು. ಬಟ್ ಹಾಗಾಗಿ ನೀವು ಕಂಪಲ್ಸರಿ ಕನ್ನಡವನ್ನು ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸ್ ಮಾಡೋಕ್ಕೆ ಹೋಗಬೇಡ್ರಿ. ಕನ್ನಡಕ್ಕೆ ಒಂದು ದಿನದಲ್ಲಿ ಕನಿಷ್ಠ 3 hours ಕನ್ನಡಕ್ಕೋಸ್ಕರನೇ ಮೀಸಲಿಡ್ರಿ. ಯಾಕಂತ ಕೇಳಿದ್ರೆ ಮೋಸ್ಟ್ ಸ್ಕೋರ್ ಮಾಡೋಂಥ ಸಬ್ಜೆಕ್ಟ್ ಯಾವುದು ಅಂತಂತಂದರೆ ಕನ್ನಡನೇ ಆಗಿರ್ತದೆ. ಅದು ನೀವು ಕನ್ನಡ ಇಷ್ಟ ಇಲ್ಲ, ಕಷ್ಟ ಇಲ್ಲಲ್ಲ. ಇಲ್ಲಿ ನೋಡಿ, ಭಾಳಷ್ಟು ಜನ ಹೇಳ್ತಿರ್ತಾರೆ ನನಗೆ, ಸರ್ 15 ತಾಸು ಓದಂತ ಹೇಳ್ತೀರಿ, 10 hours ಓದಂತ ಹೇಳ್ತೀರಿ, ನಿಮ್ಗೆ ಇಂಟ್ರೆಸ್ಟ್ ಅಲ್ಲಕ್ಕಿದೇನು ಮದುವೆ ಅನ್ರಿ? ಇದು ಯಾವುದನ್ನ ಬಟ್ಟೆ ತೊಗೊಳ್ತಾ ಇದ್ದೀವ ನಾವು ಇಂಟ್ರೆಸ್ಟ್ ಅನ್ನೋಕ್ಕೆ? ಈ ಬಟ್ಟೆ ಸರಿ ಐತೆ, ಈ ಬಟ್ಟೆ ನನಗೆ ಇಂಟ್ರೆಸ್ಟ್ ಆಯ್ತು ಅನ್ನೋಕ್ಕೆ ಅನಿವಾರ್ಯ ಕಣ್ರಿ. ಇದು ನೀವು ಗೌರ್ಮೆಂಟ್ ಜಾಬ್ ತೊಗೊಂಡ್ರೆ ಲೈಫ್ ಟೈಮ್ ನಿಮ್ಮ ಜಾಬ್ ಇರ್ತೈತೆ. ನಿಮ್ಮ ತಂದೆ ತಾಯಿ, ನಿಮ್ಮ ಮನೆಯ ಪರಿಸ್ಥಿತಿ ಬದಲಾವಣೆ ಆಗುತ್ತೆ, ಸಮಾಜದಲ್ಲಿ ನಿಮಗಿರುವಂಥ ಗೌರವ ಚೇಂಜ್ ಆಗುತ್ತೆ. ಸೊ ಇದು ಇಂಟ್ರೆಸ್ಟ್ ಅಲ್ಲ, ಅನಿವಾರ್ಯ. ಸೊ ಅನಿವಾರ್ಯವಾಗಿರುವುದರಿಂದ ಇಲ್ಲಿ ನನಗೆ ಸೈನ್ಸ್ ಇಂಟ್ರೆಸ್ಟ್ ಇಲ್ಲ, ನನಗೆ ಕನ್ನಡ ಇಂಟ್ರೆಸ್ಟ್ ಇಲ್ಲ, ನೋ ವೇ. ಕಂಪಲ್ಸರಿ ನೀನು ಇಲ್ಲಿ ಎಷ್ಟು ಸಬ್ಜೆಕ್ಟ್ಗಳದಾವೋ ಅಷ್ಟು ಸಬ್ಜೆಕ್ಟ್ಗಳಲ್ಲಿ ನೀನು ಓದಲೇಬೇಕು. ಸೊ ಹಾಗಾಗಿ ಕನ್ನಡನೂ ಕೂಡ ಅಷ್ಟೇ ಪರಿಗಣನೆಗೆ ತೆಗೆದುಕೊಳ್ಳ್ರಿ. ಸ್ನೇಹಿತರೆ, ಇಲ್ಲಿ ಒಂದನ್ನು ಗಮನಿಸಬೇಕು. ಭಾಳಷ್ಟು ಜನ ನಾವೇನು ತಪ್ಪು ಮಾಡ್ತೀವಿ, ಹೇಗೆ ಓದಬೇಕು ಅಂತ ನಾನು ಭಾಳಷ್ಟು ಸರಿ ಕೇಳ್ತಿರ್ತಾರೆ. ಹೇಗೆ ಓದಬೇಕು ಅಂತಂತಂದರೆ ಸ್ನೇಹಿತರೆ, ನಾವು ಈಗ ಕನ್ನಡ ಈ ಸಾಮಾನ್ಯ ಅಧ್ಯಯನ ಪೇಪರ್ಗೆ ಸಂಬಂಧಪಟ್ಟ ಹಾಗೆ ನಾನೇನು ಮಾಡ್ತೀನಿ ಅಂತಂತಂದರೆ ವಿಷಯಗಳನ್ನು ಕ್ಲಾಸಿಫೈ ಮಾಡ್ತೀನಿ. ಮತ್ತು ಯಾವ ವಿಷಯಗಳಿದಾವೆ, ಯಾವ ಪುಸ್ತಕನ ಓದಬೇಕು ಮತ್ತು ಹೇಗೆ ಓದಬೇಕು ಅಂತ ಒಂದು ನೆನ್ಪಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೊಸ ಬುಕ್ಗಳನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡ್ರಿ. ಈಗ ಆಲ್ರೆಡಿ ನೀವು ಆ ಬುಕ್ ನಿಂಬಲ್ಲಿ ಇತ್ತು ಓದಕತ್ತಿದ್ರಿ ಅಂತಂದರೆ. ಸೊ ಫಸ್ಟು ಈಗ ಸಾಮಾನ್ಯ ಅಧ್ಯಯನ ಪೇಪರ್ದಲ್ಲಿ 100 ಕ್ವಶನ್ಸ್ ಇರ್ತವೆ. 100ರಲ್ಲಿ ನೀವು ಸೇಫೆಸ್ಟ್ ಝೋನಿಗೆ ಎಷ್ಟು ಮಾಡಬೇಕು ಅಂತಂತಂದರೆ
ಕನಿಷ್ಠ ನೀವು ರೆಸ್ಪೆಕ್ಟಿವ್ ಆಫ್ ಎನಿ ಕ್ಯಾಟಗರಿ ಯಾವುದೇ ಕ್ಯಾಸ್ಟ್ ಇರಲಿ ಮಿನಿಮಮ್ 75ರಿಂದ 80 ಮಾಡಲೇಬೇಕು. 75ರಿಂದ 80 ಏನು ಭಾಳ ಕಷ್ಟ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡ್ರಿ. 100% ನೀವು ಪ್ರಾಮಾಣಿಕವಾಗಿರ್ಬೇಕು. ಅದೇನು ಸುಮ್ಮನೆ ನಾನು ಸ್ವಲ್ಪ ಓದಿಗೆಸಿ ಜಾಸ್ತಿ ಓದಿನಿ ಅಂತ ಅಂದ್ಕೊಳ್ಳೋದಾಗಲಿ ಆ ಥರ ಮಾಡ್ಕೊಳಕ್ಕೆ ಹೋಗ್ಬೋದು. ಎಷ್ಟು ಪ್ರಾಮಾಣಿಕವಾಗಿರಬೇಕು ಅಂತಂದರೆ ನಾನೊಂದು ಭಾರತದ ಸಂವಿಧಾನ ಪುಸ್ತಕವನ್ನು 2 ಸಾರಿ ಮುಗಿಸಿದ್ದೀನಿ ಅಂತಂತಂದರೆ ನಾನು 100% ಓದಿನಿ ಅಂದ್ಕೋಬಾರ್ದು. ನಾನು ಭಾರತದ ಸಂವಿಧಾನ ಒಂದು ಲೆಕ್ಕಕ್ಕೆ ಓದಿದ್ದೀನಿ, ಒಂದು 60% ಸ್ಕೋರ್ ಆಗ್ಬೋದು. ನೀನು ಓದಿದ್ದೆಷ್ಟು ನಿನ್ನ ದೃಷ್ಟಿಯಲ್ಲಿ 100%, ನೀನು 60% ಸ್ಕೋರ್ ಆಗಿದೆ ಅಂದ್ಕೊಂಡು ಅಂತಂದರೆ ಅಲ್ಲಿ 70-80% ಸ್ಕೋರ್ ಆಗಿರ್ತೈತೆ. ಆವಾಗ ನಿನಗೆ ಬೇಜಾರಾಗಲ್ಲ, ದುಃಖ ಆಗಲ್ಲ. ಅವಾಗ ಏನಾಗುತ್ತೆ ನಿನಗೆ ಅಂತಂದರೆ ಖುಷಿ ಆಗುತ್ತೆ. ಸೊ ಹಾಗಾಗಿ ಯಾವಾಗಲೂ ಆನೆಸ್ಟ್ ಸ್ಟಡಿ ಇರಲಿ. ಈಗ ಒಂದನೇ ವಿಷಯ ನಾನು ಹೇಳಿದೆ, ಭಾರತದ ಸಂವಿಧಾನ. ಈ ಭಾರತದ ಸಂವಿಧಾನದಲ್ಲಿ ಸಾಮಾನ್ಯವಾಗಿ 10ರಿಂದ 15 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ನೋಡಿ ಸ್ನೇಹಿತರೆ, ಒಂದು ಕಾಲ ಇತ್ತು, ಹೇಗಿತ್ತು ಅಂದರೆ ಯಾವುದಾದ್ರೂ ಇಂಪಾರ್ಟೆಂಟ್ ಓದಬೇಕು ಅಂತ. ನೋಡ್ರಿ ಇವತ್ತು ಯಾವುದಾದ್ರು ಇಂಪಾರ್ಟೆಂಟ್ ಅಂತ ಯಾವುದೂ ಇಲ್ಲ. ಸೊ ಯಾಕಂತ ಕೇಳಿದ್ರೆ ಸಂವಿಧಾನದಲ್ಲಿ ವಿಶೇಷವಾಗಿ ಯಾವುದನ್ನು ಕೇಳ್ತಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಮುಂಚೆ ಎಲ್ಲ ನಾವೆಲ್ಲ ಏನು ಹೇಳ್ತಿದ್ನಿ ನಾನು ಅಂತಂದರೆ ಮೂಲಭೂತ ಹಕ್ಕುಗಳು ಓದ್ರಿ, ಮೂಲಭೂತ ಕರ್ತವ್ಯಗಳು ಓದ್ರಿ, ರಾಜನಿರ್ದೇಶಕ ತತ್ವಗಳು ಓದ್ರಿ ಅಂತ ಈ ಥರ ಹೇಳ್ತಿದ್ವಿ. ಬಟ್ ಇವಾಗ ಯಾವುದ್ಯಾವುದೋ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸಂವಿಧಾನ ಅನ್ನೋದು ಅತ್ಯಂತ ಒಂದು ಗುಡ್ ಮಾರ್ಕ್ಸ್, ಅದನ್ನು ಓದಿದರೆ ಕಂಪಲ್ಸರಿ ಮಾರ್ಕ್ಸ್ ಮಿಸ್ಸೇ ಆಗೋಲ್ಲ. ಹಾಗಾಗಿ ಸಂವಿಧಾನಕ್ಕೆ ಒಂದು ಒಳ್ಳೆಯ ಬುಕ್ಕನ್ನು ಯಾವುದಾದ್ರೂ ತೊಗೊಳ್ರಿ, ನೀವು ಒಂದೇ ಬುಕ್ಕನ್ನು ತಗೊಳ್ರಿ. ಸೊ ನಾನು ಯಾವುದನ್ನು ಹೇಳ್ತೀನಿ ನಿಮಗೆ ಅಂತಂದರೆ, ಯಾವಾಗಲೂ ಎಲ್ಲ ಎಕ್ಸಾಮ್ಗಳಿಗೆ ಯೂಸ್ ಆಗುವಂಥದ್ದು ಯಾವುದು ಅಂತಂದರೆ, ನೀವು ಒಂದೇ ಫಸ್ಟ್ ಟೈಮ್ ಓದ್ತಾ ಇದ್ದೀರಿ ಅಂತಂತಂದರೆ KM ಸುರೇಶ್ ಸರ್ ಅವರ ಭಾರತ ಸಂವಿಧಾನ ತಗೊಳ್ರಿ. ಇಲ್ಲ ನೀವು ಆಲ್ರೆಡಿ ಅದನ್ನು ಓದಿದ್ರಿ, ಒಂದು 2 ಸಾರಿ ಎಕ್ಸಾಮ್ ಬರೆದಿದ್ದೀವಿ ಅನ್ನೋರು ಇದ್ದರೆ ಸೊ PS ಗಂಗಾಧರ್ ಸರ್ ಬುಕ್ ತೊಗೊಳ್ರಿ. ಸೊ ಯಾವುದೇ ಕಾರಣಕ್ಕೆ ಬುಕ್ಕನ್ನು ನೋಡಿ ಎದುರಾಕೆ ಹೋಗಬೇಡ್ರಿ. ಎಂಟೈರ್ ಬುಕ್ಕನ್ನು ಮುಗಿಸೋದು ಅವಶ್ಯಕತೆ ಇಲ್ಲ. ಅಲ್ಲಿ ಸೆಲೆಕ್ಟೆಡ್ ಟಾಪಿಕ್ಸ್ ಅದಾವೆ, ಸೆಲೆಕ್ಟೆಡ್ ಟಾಪಿಕ್ಸನ್ನು ಮುಗಿಸ್ಬೇಕು. ಸೊ ಈ ಬುಕ್ಕನ್ನು ಓದ್ತಿರ್ಬೇಕಾದ್ರೆ ಹೇಗೆ ಓದಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಸ್ನೇಹಿತರೆ, ಹೆಂಗಿರಲಿ ಅಂತಂತಂದರೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಕಂಪಲ್ಸರಿ ನಿಮ್ಮ ಜೊತೆಗಿರಬೇಕು. ಯಾವುದ್ರ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸು ಭಾಳಷ್ಟು ಜನ ಏನು ಮಾಡ್ತಾರೆ, SDA FDA ನಾವು ತಯಾರಾಗಕತ್ತೀವಿ ಅಂತಂದರೆ SDA FDA ಕ್ವೆಶನ್ ಪೇಪರ್ ಮಾತ್ರ. ನೋ ವೇ. ನೋಡಿರಿ, KPSC ಅವರು ನಡೆಸುವಂಥ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಪೊಲೀಸ್ನಲ್ಲಿ ನಡೆಸುವಂಥ ಪ್ರಶ್ನೆಗಳಷ್ಟು ಈಸಿ ಅಥವಾ ಡೈರೆಕ್ಟ್ ಕ್ವೆಶನ್ಸ್ ಇರಲ್ಲ. ಯಾಕಂತ ಕೇಳಿದ್ರೆ ಕ್ವೆಶನ್ಗಳನ್ನು ತೆಗೆಯುವವರು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ತೆಗಿತಾರೆ. ಸೊ ಒಂದು ವೇಟೇಜ್ ಇರ್ತದೆ. ಸೊ ಹಾಗಾಗಿ ಇಲ್ಲಿ ನೀವು ಚೆನ್ನಾಗಿ ಓದಿದ್ರೆ ಮಾತ್ರ ಕನ್ಫರ್ಮಾಗಿ ಆನ್ಸರ್ ಮಾಡೋಕ್ಕೆ ಬರುತ್ತೆ. ಸೊ ಹಾಗಾಗಿ ನಾವು ಹೆಂಗೆ ಓದಬೇಕು ಅಂತಂತಂದರೆ, ಒಂದು SDA FDA ಕಾನ್ಸ್ಟೇಬಲ್, ಸಬ್ ಇನ್ಸ್ಪೆಕ್ಟರು, KS ಈ ಥರದ ಯಾವುದೇ ಕ್ವೆಶನ್ ಪೇಪರ್ಗಳಲ್ಲಿ ಕ್ವೆಶನ್ ಪೇಪರ್ ಮುಂದೆ ಇಟ್ಕೊಂಡು ಆ ಕ್ವೆಶನ್ ಪೇಪರಲ್ಲಿ ಸಬ್ಜೆಕ್ಟ್ ವೈಸ್ ಒಂದು ಜನರಲ್ ಸ್ಟಡೀಸ್ ಪೇಪರ್ ಅದೇ ಜನರಲ್ ನಾಲೆಜ್ ಐತಿ ಅಂತಂದರೆ ಸಬ್ಜೆಕ್ಟ್ ವೈಸ್. ಫಾರ್ ಎಕ್ಸಾಂಪಲ್ಲು ಇವಾಗ ಸಂವಿಧಾನ ಓದಕತ್ತೀನಿ, ಸಂವಿಧಾನಕ್ಕೆ ಎಷ್ಟು ಪ್ರಶ್ನೆಗಳು ಕೇಳಲಾಗಿದೆ ಅಲ್ಲಿ ಬರ್ಕೊಡ್ರಿ. ಕನ್ನಡದಲ್ಲಿ ಆದರೆ ಸಂವಿಧಾನ ಅಂತ ಅಥವಾ ಸಮ್ ಅಂತ ಬರ್ಕೊಂಡು ಸೀಸ್ ಪೆನ್ಸಿಲ್ ಬರ್ಕೊಡ್ರಿ. ಇಂಗ್ಲೀಷ್ನಲ್ಲಿ ಆದರೆ IC ಅಂತ ಬರ್ಕೊಡ್ರಿ. ಈ ಥರ ಒಟ್ಟು ಸಂವಿಧಾನದಲ್ಲಿ ಒಂದು 10ರಿಂದ 15 ಪ್ರಶ್ನೆಗಳು ಕೇಳಿದ್ದಾರೆ ಅಂತ ಕೊಡ್ರಿ. ಸೊ ಇವಾಗ ನೀವು ಸಂವಿಧಾನ ಓದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಯಾವ ವಿಷಯನ ಓದ್ತಿರಲ್ಲ ಆವಾಗ ಆ ವಿಷಯದ ಮೇಲೆ ಪ್ರಶ್ನೆ ಬಂದಿತ್ತಂದರೆ ನೀನು ಆನ್ಸರ್ ಮಾಡೋಕ್ಕೆ ಕೇಬಲ್ ಇದೆಯಲ್ಲ ಅನ್ನೋದು ಚೆಕ್ ಮಾಡಿಕೊಡ್ರಿ. ಸೊ ನಿಮಗಿಂತ ಈ ಜಗತ್ತಿನಲ್ಲಿ ಬೆಸ್ಟ್ ಇವ್ಯಾಲ್ಯುವೇಟರು, ಜಜ್ಮೆಂಟ್ ಕೊಡೋವನು ಯಾರೂ ಇಲ್ಲ. ಸೊ ಇದು ಸೆಲ್ಫ್ ಅಸೆಸ್ಮೆಂಟ್ ಅಂತ ಕರಿತೀವಿ ನಾವು. ಸೊ ಸಂವಿಧಾನನ ಈ ಥರ ಮಾಡಿರಿ. ಅದ್ರ ಜೊತೆಗೆ ನೆಕ್ಸ್ಟ್ ಬಂದುಬಿಟ್ಟು ಇತಿಹಾಸಕ್ಕೆ ನಾನು ಹಿಂದಿನ ಕೆಲವೊಂದು ವಿಡಿಯೋಗಳಲ್ಲಿ ನಾನು ಹೇಳಿದ್ದೆ. ಬಟ್ ಇವಾಗ ಟೈಮ್ 2 ತಿಂಗಳು ಇರುವುದರಿಂದ ಸುಮ್ಮನೆ ದೊಡ್ಡ ಪುಸ್ತಕಗಳನ್ನು ಓದಕ್ಕೆ ಹೋಗ್ಬೇಡ್ರಿ. ನಾವು ಸಾಮಾನ್ಯವಾಗಿ ಇತಿಹಾಸ ನಾವೇನು ಮಾಡ್ತೀವಿ, ಪ್ರಾಚೀನ ಭಾರತ ಇತಿಹಾಸ, ಮಧ್ಯಕಾಲೀನ ಭಾರತ ಇತಿಹಾಸ, ಆಧುನಿಕ ಭಾರತ ಇತಿಹಾಸ, ಇದರಲ್ಲಿ ಮುಖ್ಯ ವಿಶೇಷವಾಗಿ ಕರ್ನಾಟಕದ ಇತಿಹಾಸ. ಸೊ ಈ 3 ಇತಿಹಾಸದಲ್ಲಿ ನಿಮಗೆ ಸೆಕೆಂಡ್ PUC ಗೌರ್ಮೆಂಟ್ ಬುಕ್ ಅದೇ, ಭಾರತ ಇತಿಹಾಸ ಅಂತ ಸೆಕೆಂಡ್ PUC ಗೌರ್ಮೆಂಟ್ ಬುಕ್ ಅದೇ. ಅದೊಂದು ಬುಕ್ಕನ್ನು ಒಂದು ವೇಳೆ ನಿಮಗೆ ಟೈಮ್ ಇತ್ತು ಅಂತಂತಂದರೆ ಈ ಬುಕ್ಕಿನ ಜೊತೆಗೆ ನೀವು KNA ಬುಕ್ ಆದರೂ ತಗೊಳ್ರಿ ಅಥವಾ ಸದಾಶಿವ ಬುಕ್ ಆದರೂ ತಗೊಳ್ರಿ. ಆದರೆ ಎಲ್ಲ ಬುಕ್ಕನ್ನ ಎಲ್ಲ ಇತಿಹಾಸನ ಓದೋಕ್ಕಾಗಲ್ಲ. ಯಾಕಂತ ಕೇಳಿದರೆ ನೀವೇನು ಇಲ್ಲಿ JRFಗೋ ನೆಟ್ಗೋ ಇತಿಹಾಸ ಅಥವಾ MA ಹಿಸ್ಟ್ರಿಯಲ್ಲಿ ಓದ್ತಾ ಇಲ್ಲ. CET ಮೀನ್ಸ್ ಜನರಲ್ ನಾಲೆಜ್ ಕೇಳ್ತಾನೆ, ಇನ್ಫಾರ್ಮೇಷನ್ ರಿಲೇಟೆಡ್ ಸಿಂಪಲ್ ಇರ್ತೈತೆ. ಆದರೆ ನಾವು ಸ್ವಲ್ಪ ಅದನ್ನು ಕ್ರಿಟಿಕಲಾಗಿ ಅಂದ್ಕೊಂಡಿದ್ದೀವಿ ಅಷ್ಟೇ. ಸ್ನೇಹಿತರೆ, ಇಲ್ಲಿ ಸೇಮ್ ಇತಿಹಾಸದಲ್ಲಿ ಕೂಡ ಸಬ್ಜೆಕ್ಟ್ನ ಡಿವೈಡ್ ಮಾಡಿಕೊಡ್ರಿ. ಸೊ ನಾವು ಪ್ರಾಚೀನ ಭಾರತ ಇತಿಹಾಸ, ನವಶಿಲಾಯುಗ, ಹಳೆ ಶಿಲಾಯುಗ ಅವನ್ನು ಓದಬೇಕು. ಅದಾದಮೇಲೆ ನಾಗರಿಕತೆಗಳು, ಅದರಲ್ಲಿ ವಿಶೇಷವಾಗಿ ಹರಪ್ಪ ನಾಗರಿಕತೆಯನ್ನು ನೋಡಬೇಕು. ಮೌರ್ಯರು, ಗುಪ್ತರು, ವರ್ಧನರು. ಸೊ ಮುಖ್ಯವಾಗಿ ಅಲ್ಲಿ ಮತ್ತು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಇವುಗಳನ್ನ ಪ್ರಾಚೀನ ಭಾರತ ಇತಿಹಾಸದಲ್ಲಿ ನೋಡ್ಕೋಬೇಕು. ಸೊ ಮಧ್ಯಕಾಲೀನ ಭಾರತ ಇತಿಹಾಸಕ್ಕೆ ಬಂದರೆ ಅರಬ್ಬರ ಆಗಮನದಿಂದ ದೆಹಲಿ ಸುಲ್ತಾನರಲ್ಲಿ ವಿಶೇಷವಾಗಿ ಮತ್ತು ಮೊಘಲರು. ನಮ್ಮ ಕರ್ನಾಟಕಕ್ಕೆ ಬಂದರೆ ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯ ಇಷ್ಟನ್ನ ಕವರ್ ಮಾಡ್ಕೊಳ್ಬೇಕು. ಇನ್ನು ಆಧುನಿಕ ಭಾರತ ಇತಿಹಾಸಕ್ಕೆ ಬಂದರೆ
ಸೊ ಸ್ವತಂತ್ರ ಚಳವಳಿ, ಅದರಲ್ಲಿ ವಿಶೇಷವಾಗಿ ಸ್ವತಂತ್ರ ಚಳವಳಿ ಮತ್ತು ಭಾರತ ಸ್ವತಂತ್ರ ಸಿಕ್ಕ ಮೇಲೆ ಕೆಲವೊಂದು ಮೂಮೆಂಟ್ಸ್ ನಡೀತವೆ. ಅದು ಹಿಂದುಳಿದ ವರ್ಗಗಳ ಮೂಮೆಂಟ್ ಆಗಲಿ ಅಥವಾ ಮಹಿಳಾ ಚಳವಳಿ ಸಂಬಂಧಪಟ್ಟಂಗೆ ಅದನ್ನು ನಾವೇನು ಕೇರ್ಸ್ ಮೇನ್ಸ್ ಗೊತ್ತಿಲ್ಲ, ಸ್ವಲ್ಪ ಯಾರನ್ನ ಅದರದ್ದು ಪ್ರತಿಪಾದಕರು ಯಾರಂತ ಕೇಳ್ಬೋದು. ಸೊ ಅವುಗಳನ್ನು ನೋಡಿಕೊಡ್ರಿ. ಇನ್ನು ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಈವನ್ ನಮಗೆ 8ನೇ 9 10ನೇ ತರಗತಿ ಬುಕ್ಕಲ್ಲಿ ಸಿಗುತ್ತೆ ಮತ್ತು ಸೆಕೆಂಡ್ PUC ಬುಕ್ಕಲ್ಲಿ ಸಿಗುತ್ತೆ. ಒಟ್ಟಾರೆಯಾಗಿ ಹೇಳುವುದಾದರೆ ಸ್ವಲ್ಪ ಟೈಮ್ ಅದೇ. ಸೆಕೆಂಡ್ PUC ಒಂದು ಬುಕ್ ಸಾಕು. ಟೈಮ್ ನಿಮಗೆ ಒಂದು ವೇಳೆ ಆಲ್ರೆಡಿ ನೀವು ಓದಿದ್ರಿ ಅಂದರೆ KNA ಬುಕ್ ತೊಗೊಳ್ರಿ, ಅದರಲ್ಲಿ ಸೆಲೆಕ್ಟೆಡ್ ಟಾಪಿಕ್ಸನ್ನು ಚೂಸ್ ಮಾಡಿರಿ. ಸೊ ಈ ಥರ ಇತಿಹಾಸಕ್ಕೆ ಹೋದ್ರಿ. ನೆಕ್ಸ್ಟ್ ಬಂದುಬಿಟ್ಟು ಜಿಯೋಗ್ರಫಿ. ಸೊ ಸ್ನೇಹಿತರೆ, ಜಿಯೋಗ್ರಫಿಯಲ್ಲಿ ಮುಖ್ಯವಾಗಿ ನಾವು ಭಾರತದ ಜಿಯೋಗ್ರಫಿ, ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕದ ಭೂಗೋಳಶಾಸ್ತ್ರ, ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಥವಾ ವಿಶ್ವ ಭೂಗೋಳಶಾಸ್ತ್ರ, ಭೂಗೋಳ ಅಂತ ಕರಿತೀವಿ ನಾವು. ಸೊ ಈ ಭಾರತದ ಭೂಗೋಳಶಾಸ್ತ್ರದಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತೆ ಭೌಗೋಳಿಕ ಲಕ್ಷಣಗಳಾಗಲಿ, ವಾಯುಗುಣ ಆಗಲಿ, ಮತ್ತು ನದಿಗಳು, ಅದರಲ್ಲಿ ವಿಶೇಷವಾಗಿ ನದಿಗಳಾಗಲಿ, ರಾಷ್ಟ್ರೀಯ ಉದ್ಯಾನವನಗಳು, ಮತ್ತು ಕೈಗಾರಿಕೆಗಳು, ಕೃಷಿ, ಖನಿಜ ಸಂಪನ್ಮೂಲಗಳು. ಸೊ ಭಾರತದ ಒಂದು ಭೂಗೋಳಶಾಸ್ತ್ರದಲ್ಲಿ ಇದನ್ನು ಕವರ್ ಮಾಡಿರಿ. ಇನ್ನು ಕರ್ನಾಟಕಕ್ಕೆ ಬಂದಾಗ ಸೇಮ್ ಅಲ್ಲಿ ನಾವು ಭಾರತದ ಭೂಗೋಳಶಾಸ್ತ್ರದಲ್ಲಿ ನೋಡಿದ್ದೀವಲ್ಲ, ಸೇಮ್ ಕರ್ನಾಟಕದ ಭೂ ಮೇಲ್ಮೈ ಲಕ್ಷಣಗಳು, ಇಲ್ಲಿ ಕೂಡ ವಾಯುಗುಣ ಆಗಲಿ, ಇಲ್ಲಿ ನದಿ ವ್ಯವಸ್ಥೆ ಆಗಲಿ, ಇಲ್ಲಿ ಕೈಗಾರಿಕೆಗಳಾಗಲಿ, ಇಲ್ಲಿ ಕೃಷಿ ಆಗಲಿ, ಈಗ ಕರ್ನಾಟಕದ ಭೂಗೋಳಶಾಸ್ತ್ರದಲ್ಲಿ ಕವರ್ ಮಾಡಿರಿ. ಭಾಳಷ್ಟು ಜನ ನಾವು ಏನು ಮಾಡ್ತೀವಿ ಗೊತ್ತೇನ್ರಿ, ನಮ್ಗೆ ಇಷ್ಟವಾದ ಸಬ್ಜೆಕ್ಟ್ ಅದನ್ನು ತೊಗೊಂಡು ಸುಮ್ಮನೆ ಉದ್ದಕ್ಕೆ ಓದ್ಕೊಂಡು ಹೋಗ್ತೀವಿ. ಇಲ್ಲಿ ನೋಡ್ರಿ, ಇಷ್ಟವಾದ ಸಬ್ಜೆಕ್ಟ್ ಅಂದರೆ ಎಷ್ಟು ಬೇಕಾದಷ್ಟು ಓದಬೇಕು, ಅದು ಭಾಳ ಇಂಪಾರ್ಟೆಂಟ್. ಸೊ ನಮ್ಗೆ ಏನು ಬೇಕಾಗುತ್ತೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ನೋಡ್ಕೊಳ್ಬೇಕು, 80 ಸ್ಕೋರ್ ಹೆಂಗೆ ಮಾಡ್ತೀವಿ ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಬೇಕು, ಓದಬೇಕು ಇಲ್ಲಿ. ಸೊ ಪ್ರಾಕೃತಿಕ ಭೂಗೋಳಶಾಸ್ತ್ರ ಭಾಳ ಸರಿ ನೆಗ್ಲಿಜೆನ್ಸ್ ಮಾಡ್ತೀವಿ, ನೆಗ್ಲಿಜೆನ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅದರಲ್ಲಿ ಶಿಲಾಗೋಳ, ಜಲಗೋಳ, ವಾಯುಗೋಳ, ವಿಶ್ವ, ಏನು ಗ್ರಹಗಳ ಬಗ್ಗೆ ಬರ್ತವೆ, ಮತ್ತು ಅಕ್ಷಾಂಶ ರೇಖಾಂಶಗಳ ಬಗ್ಗೆ ಆಗಲಿ, ಮತ್ತು ಜಗತ್ತಿನ 7 ಖಂಡಗಳ ಬಗ್ಗೆ ಆಗಲಿ, ಪ್ರಮುಖ ಸರೋವರಗಳ ಬಗ್ಗೆ ಆಗಲಿ, ಸೊ ಜಾಗತಿಕ, ಮತ್ತು ಇವು ಎಲ್ಲ 3 ಜಿಯೋಗ್ರಫಿ ಓದ್ಬೇಕಾದ್ರೆ ಒಂದು ಬೆಸ್ಟ್ ಮೆಥಡ್ ಏನು ಗೊತ್ತೇನು ರೀ, ಈ ಅಟ್ಲಾಸ್ ಬುಕ್ಕನ್ನು ಇಟ್ಕೊಡ್ರಿ. ಅಟ್ಲಾಸ್ ಬುಕ್ ಯಾವ್ದು ತೊಗೊಳ್ಬೇಕು ಅಂತಂದ್ರೆ ಅಟ್ಲಾಸ್ನ ತಗೊಳ್ರಿ, ಆಕ್ಸ್ಫರ್ಡ್ ಅಟ್ಲಾಸ್ನ ಆದರೂ ತೊಗೊಳ್ರಿ, ಅಥವಾ ಬ್ಲ್ಯಾಕ್ಸ್ಮ್ಯಾನ್ ಯಾವುದಾದ್ರೂ ನಿಮಗೆ ಫ್ಲಿಪ್ಕಾರ್ಟಲ್ಲಿ ನೋಡಿದರೆ ಸಿಗ್ತದೆ, ಅಮೆಝಾನಲ್ಲಿ ನೋಡಿದರೆ ಸಿಗ್ತದೆ. ಯಾವುದು ಸಿಕ್ಕಿಲ್ಲ ಅಂತಂತಂದ್ರೆ ಬುಕ್ ಸ್ಟಾಲಲ್ಲಿ ಒಂದು ಕನ್ನಡ ಆಕ್ಸ್ಫರ್ಡ್ ಅಂತ ಮ್ಯಾಪ್ ಅಂತೂ ಸಿಗ್ತದೆ, ಮೋರರ್ಲೆಸ್ ನಿಂಬಲ್ಲಿ ಇರ್ತದೆ. ಓದಕತ್ತೀರಿ ಅಂತಂದ್ರೆ ಕಂಪಲ್ಸರಿ ಅದನ್ನು ಇಟ್ಕೊಂಡಿರ್ತೀರಿ. ಸೊ ಜಿಯೋಗ್ರಫಿಗೆ ಈ ಥರ ಓದಿ. ನೆಕ್ಸ್ಟು ಇತಿಹಾಸ ಆಯಿತು, ಕಾನ್ಸ್ಟಿಟ್ಯೂಷನ್ ಆಯಿತು, ಜಿಯೋಗ್ರಫಿ ಆಯಿತು. ಸೊ ಮುಂದೆ ಅರ್ಥಶಾಸ್ತ್ರ. ಭಾಳಷ್ಟು ಜನ ಏನು ಮಾಡ್ತಾರೆ ಗೊತ್ತೇನು ರೀ, ಆರ್ಟ್ಸ್ನಿಂದ ಬಂದವರಾಗಲಿ ಅಥವಾ ಸೈನ್ಸ್ನಿಂದ ಬಂದವರಲ್ಲ, ಅದರಲ್ಲಿ ವಿಶೇಷವಾಗಿ ಆರ್ಟ್ಸ್ನಿಂದ ಬಂದವರು ಈ 3 ಸಬ್ಜೆಕ್ಟ್ನೇ ತುಂಬ ಇಷ್ಟಪಡ್ದು ನಾನು ತಿಳ್ಕೊಳ್ಳೋದು, CET ಓದೋದಂದರೆ 3 ಏನೋ ಓದ್ತಿರ್ತಾರೆ. ಭಾಳಷ್ಟು ಜನ ಎಕನಾಮಿಕ್ಸನ್ನು ಕೇರ್ಲೆಸ್ ಮಾಡ್ತಾರೆ. ಎಕನಾಮಿಕ್ಸ್ನ ಯಾಕೆ ಕೇರ್ಲೆಸ್ ಮಾಡ್ತಾರೆ ಅಂತಂದರೆ, ಅವರೆಲ್ಲರೂ ಎಲ್ಲೋ PUCಯಲ್ಲಿ ಡಿಗ್ರಿಯಲ್ಲಿ ಏನು ಮಾಡಿರ್ತಾರೆ, ಎಕನಾಮಿಕ್ಸ್ ಅಂದರೆ ಬೇಡಿಕೆ, ಪೂರೈಕೆ, ಉದ್ದೇಶನ ರೇಖೆಗಳು, ಆರೈಕೆಗಳು ಅಂತ ನೋಡಿರ್ತಾರೆ, ಇದು ಅರ್ಥ ಆಗಲ್ಲ ಅಂದ್ಕೊಳ್ತಾರೆ. ಆದರೆ ನಿಜವಾಗ್ಲೂ ಇದರಲ್ಲಿ ಎಕನಾಮಿಕ್ಸಲ್ಲಿ ಯಾರು ಚೆನ್ನಾಗಿ ಕವರ್ ಮಾಡ್ಕೊಳ್ಳೋದಂತ ನೋಡ್ರಿ, ಎಕನಾಮಿಕ್ಸ್ ಅಂದರೆ ಎಲ್ಲ ಓದೋದನ್ನ ಅವಶ್ಯಕತೆ ಇಲ್ಲ. ಸೆಲೆಕ್ಟೆಡ್ ಟಾಪಿಕ್ಸೇ, ಫಾರ್ ಎಕ್ಸಾಂಪಲ್ ಏನು ರೀ, ಭಾರತದಲ್ಲಿ ವಲಯಗಳೆಷ್ಟದಾವೆ, ಇಡೀ ನಮ್ಮ ಭಾರತ ಅರ್ಥವ್ಯವಸ್ಥೆನೇ ಎಷ್ಟು ವಲಯಗಳಾಗಿ ವಿಂಗಡಣೆ ಮಾಡ್ತೀವಿ. ಸೊ GDP ಅಥವಾ ಆ ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಪಟ್ಟಂಥದ್ದು, ಜನಸಂಖ್ಯೆ ಆಗಲಿ ಅಥವಾ ಜನಗಣತಿ ಆಗಲಿ, ಬ್ಯಾಂಕಿಂಗಲ್ಲಿ ಅದರಲ್ಲಿ ವಿಶೇಷವಾಗಿ RBI ಮೇಲಂತೂ ಕಂಪಲ್ಸರಿ ಒಂದು ಕ್ವಶನ್ ಫಿಕ್ಸ್ ಇರ್ತದೆ. ಸೊ ಸಂವಿಧಾನಾತ್ಮಕ ಆರ್ಥಿಕ ಅಂಶಗಳು, ಉದಾಹರಣೆಗೆ ಯಾವುದು ನಮ್ಮ ಫೈನಾನ್ಷಿಯಲ್ ಕಮಿಷನ್ ಆಗಲಿ, ಸ್ಟೇಟ್ ಫೈನಾನ್ಷಿಯಲ್ ಕಮಿಷನ್ನು, ರಾಷ್ಟ್ರೀಯ ಯಾವುದು ಹಣಕಾಸು ಆಯೋಗ ಮತ್ತು ರಾಜ್ಯ ಹಣಕಾಸು ಆಯೋಗ, ಮತ್ತು ಬಜೆಟ್ಗೆ ಸಂಬಂಧಪಟ್ಟಂಥ ಸಂವಿಧಾನಾತ್ಮಕ ಅಂಶಗಳಾಗಲಿ. ಸೊ ಹೀಗೆ ಮತ್ತು ಅದರಲ್ಲಿ ವಿಶೇಷವಾಗಿ ಇತ್ತೀಚೆಗೆ ಭಾಳಷ್ಟು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಈ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಭಾಳ ಬರ್ತಾ ಇದ್ದಾವೆ. ಅದನ್ನು ಎಲ್ಲ ಒಂದು ಕಡೆಗೆ ನನಗೆ ಅನಿಸ್ತಾ ಇದೆ ಒಂದು ಸಾರಿ ವಿಡಿಯೋ ಮಾಡಬೇಕು ಎಕನಾಮಿಕ್ಸ್ ಮೇಲೆ ಅಂತ. ಸಿನ್ಸ್ ಐ ಆಮ್ ಫ್ರಮ್ ಕಾಮರ್ಸ್ ಬ್ಯಾಕ್ಗ್ರೌಂಡ್. ಸೊ ಒಬ್ಬ ಕಾಮರ್ಸ್ ನಿಂದ ಬಂದಿರುವುದರಿಂದ, ಸೊ ಕಾಮರ್ಸಲ್ಲಿ KSET ನೆಟ್ JRF ಪರೀಕ್ಷೆಗಳನ್ನು ಪಾಸ್ ಆಗಿರೋದ್ರಿಂದ ಸ್ವಲ್ಪ ಎಕನಾಮಿಕ್ಸ್ ಬಗ್ಗೆ ಚೆನ್ನಾಗಿ ಇಂಟ್ರೆಸ್ಟ್ ಇದೆ, ಮತ್ತು ಸ್ವಲ್ಪ ಪರವಾಗಿಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಬೇಕಾದಂಥ ಒಂದು ಜ್ಞಾನ ಅದಂತ ಅಂದ್ಕೊಂಡಿದ್ದೀನಿ. ಸೊ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಬರ್ತದೆ, ಭಾರತದ ಹಣಕಾಸು ವ್ಯವಸ್ಥೆ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಂತದೆ, ಸಮಯ ಸಿಕ್ಕಾಗ ನಾನು ಮಾಡ್ತೀನಿ. ಸೊ ಅದನ್ನು ಅರ್ಥ ಮಾಡ್ಕೊಳ್ರಿ. ಸೊ ಹೀಗೆ ಮತ್ತು ಅದರಲ್ಲಿ ವಿಶೇಷವಾಗಿ ಎಕನಾಮಿಕ್ಸಲ್ಲಿ ನೋಡಿರಿ, ಈಗ ನಾವು ಯಾವಾಗ RBI ಸ್ಥಾಪನೆ ಆಯಿತು ಅನ್ನೋದು ಒಂದು ಪ್ರಶ್ನೆ. ಅದಕ್ಕಿಂತ ಹೆಚ್ಚಾಗಿ ಏನು ಬರ್ತವೆ ಅಂದರೆ ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಕರೆಂಟ್ ಅಫೇರ್ಸ್ ಬರ್ತವೆ. ಫಾರ್ ಎಕ್ಸಾಂಪಲ್ ರಿವರ್ಸ್ ರೆಪೋ ರೇಟ್ ಎಷ್ಟು, CRR ಎಷ್ಟು, ಇಂಥವೆಲ್ಲ ಬರ್ತಿರ್ತವೆ. ಸೊ ಅದನ್ನ ಬಗ್ಗೆ ಅಬ್ಸರ್ವ್ ಮಾಡ್ತಾ ಇರ್ರಿ. ಸೊ ಎಕನಾಮಿಕ್ಸ್ಗೆ ಯಾವ ಬುಕ್ಕನ್ನು ರೆಫರ್ ಮಾಡಬೇಕು ಅಂತಂದರೆ, ಈಗ ನೋಡಿರಿ ಎಕನಾಮಿಕ್ಸ್ಗೆ ನಾನು ಹೇಳೋದು 2 ಪುಸ್ತಕನ ಮತ್ತು 2 ಪುಸ್ತಕ ಅಂದರೆ ಪುಸ್ತಕ ಕೊಟ್ಟು ಓದೋಕೆ ಹೋಗಬೇಡ್ರಿ. ನಿಮ್ಗೆ ಏನೋ ಬೇಕಿದ್ರೆ ಸಾಧ್ಯ ಆದರೆ ನಾನು ಮುಂದೆ ಎಕನಾಮಿಕ್ಸ್ ಸಂಬಂಧಪಟ್ಟ ಹಾಗೇ ಪರ್ಟಿಕ್ಯುಲರ್ ವಿಡಿಯೋ ಮಾಡ್ತೀನಿ, ಅದೊಂದೊಂದು ½ ಆನ್ ಅವರ್ ಇರುವಂಥದ್ದನ್ನು. ಎಕನಾಮಿಕ್ಸಲ್ಲಿ ಸೆಲೆಕ್ಟೆಡ್ ಟಾಪಿಕ್ಸನ್ನು 2 ಬುಕ್ಸ್ ಹೇಳ್ತೀನಿ, ಯಾವುದಾದ್ರೂ ತಗೊಳ್ರಿ. ಒಂದು ವೇಳೆ ನಿಂಬಲ್ಲಿ ಇತ್ತಪ್ಪ ಅಂದರೆ ದಟ್ಸ್ ನೋ ಪ್ರಾಬ್ಲಮ್.
ಒಂದು ಇತ್ತೀಚೆಗೆ ನಮ್ಮ ಗರಣಿ ಕೃಷ್ಣಮೂರ್ತಿ ಸರ್ ಅವರು ಬರೆದಂಥ ಒಂದು ಪುಸ್ತಕ ಭಾರತ ಅರ್ಥವ್ಯವಸ್ಥೆ ಅಂತದೆ. ದಟ್ ಇಸ್ ಆಲ್ಸೋ ವೆರಿ ಗುಡ್ ಪುಸ್ತಕ. ಆ್ಯಂಡ್ ಕೆ ಎಮ್ ಸುರೇಶ್ ಸರ್ ಅವ್ರದ್ದು ಭಾರತ ಅರ್ಥವ್ಯವಸ್ಥೆ ಅಂತ ಮೊನ್ನೆ ರೀಸೆಂಟಾಗಿ ರಿವೈಸ್ಡ್ ಆಗಿದೆ. ಸೊ ಅದು ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಸೆಲೆಕ್ಟೆಡ್ ಟಾಪಿಕ್ಸ್ನ ಓದ್ಕೊಡ್ರಿ. ಮತ್ತು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಅರ್ಥಶಾಸ್ತ್ರದ ವಿಷಯಗಳನ್ನು ಈ ಮ್ಯಾಗ್ಝಿನ್ಸ್ ಬರ್ತಾವೆ ನೋಡಿರಿ. ಈಗ ಯಾವುದನ್ನ ಮ್ಯಾಗ್ಝಿನ್ಸ್ ನಾನು ಮತ್ತೆ ಯಾವುದೋ ಒಂದು ಮ್ಯಾಗ್ಝಿನ್ ಹೇಳ್ತಾ ಇದ್ದೀನಿ ಅಂತಂದರೆ ಇಟ್ ಡಸಂಟ್ ಮೀನ್ ದಟ್ ಅದನ್ನು ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತಲ್ಲ. ಸೊ ನಾನು ಹೇಳ್ತಿರೋದೇನು ಅಂತಂದರೆ ನಾನು ಫಾಲೋ ಮಾಡಿದ್ದು ಪ್ರತಿಯೊಂದು ಎಕ್ಸಾಮಲ್ಲಿ ಸಕ್ಸಸ್ ಆಗಿರೋದ್ರಿಂದ ಅವನ್ನ ಹೇಳ್ತಾ ಇದ್ದೀನಿ. ಸೊ ನಾನು ರೆಫರ್ ಮಾಡೋದು ನಿಮ್ಗೆ ಯಾವುದು ಅಂತಂದರೆ ಸ್ಪರ್ಧಾ ವಿಜೇತ. ಕರೆಂಟ್ ಅಫೇರ್ಸು ಕೂಡ ಮೋಸ್ಟ್ ಯೂಸ್ಫುಲ್ ಆ್ಯಂಡ್ ಮೋಸ್ಟ್ ರಿಲಯಬಲ್. ಆ ಮ್ಯಾಗ್ಝಿನಲ್ಲಿ ಬರುವಂಥ ಎಕನಾಮಿಕ್ಸ್ ಸಂಬಂಧಪಟ್ಟಂಥ ಅಂಶಗಳನ್ನು ಕವರ್ ಮಾಡಿಕೊಡ್ರಿ. ಸೊ ಇದು ಎಕನಾಮಿಕ್ಸ್ ಸಂಬಂಧಪಟ್ಟಂತೆ. ಇನ್ನು ಸೈನ್ಸು ಸ್ನೇಹಿತರೆ, ನಾನು ಹೇಳಿದೆ ನಿಮಗೆ ಭಾಳಷ್ಟು ನಾವು ಅದರ್ ದೆನ್ ಸೈನ್ಸ್ ಸ್ಟೂಡೆಂಟ್ಗಳಿಗೆ ಕಾಮರ್ಸು ಮತ್ತು ಆರ್ಟ್ಸ್ ಎಲ್ಲ ಸ್ನೇಹಿತರಿಗೆ ಅಥವಾ ಆಕಾಂಕ್ಷಿಗಳಿಗೆ ಒಂದು ಟಫೆಸ್ಟ್ ಎಕ್ಸಾಮ್ ಯಾವುದು ಅಂತಂತಂದರೆ ಪೇಪರ್ ಯಾವುದು ಅಂತಂದರೆ ಸೈನ್ಸ್. ಯಾಕೆ ಸೈನ್ಸು ಅಂತಂದರೆ ನಾವು ಆರ್ಟ್ಸು ಕಾಮರ್ಸ್ ಯಾಕೆ ಮಾಡಿರ್ತೀವಿ ಅಂತಂದರೆ ಸೈನ್ಸ್ ಡಿಫಿಕಲ್ಟ್ ಆಗುತ್ತೆ ಅಂತಲೇ ಆರ್ಟ್ಸು ಕಾಮರ್ಸ್ ಮಾಡಿರ್ತೀವಿ. ನಮಗೆ ಪಿ ಯು ಸಿಯಲ್ಲಿರುವಾಗಲೇ SSLC ಮುಗಿದ ತಕ್ಷಣ ಒಂದು ತಲೆಗೆ ಬಂದುಬಿಟ್ಟೈತೆ ಸೈನ್ಸ್ ಅಂತಂದರೆ ಶಾಣ್ಯರು ದಡ್ರು ಯಾರು ಅಂತಂತಂದರೆ ಆರ್ಟ್ಸ್ದವರು, ಅವ್ರಿಗಿಂತ ಸ್ವಲ್ಪ ಶಾಣ್ಯರು ಯಾರು ಅಂದರೆ ಕಾಮರ್ಸ್ದವರು, ಭಾಳ ಶಾಣ್ಯರು ಯಾರು ಅಂದರೆ ಸೈನ್ಸ್ದವರು ಅಂದ್ಕೊಂಡಿರ್ತೀವಿ. ದಟ್ ಈಸ್ ಟೋಟಲಿ ಇಲ್ಲಾಜಿಕಲ್. ಅದು ಇಲ್ಲಾಜಿಕಲ್. ಅದೆಲ್ಲ ಹೋಯ್ತು ಆವಾಗಲೇ. ಸೊ ಇವಾಗ ಹಂಗಲ್ಲ. ಹಾಗಾದರೆ ಏನು ಮಾಡಬೇಕು ನೋಡಿರಿ. ನನಗೂ ನಾನು ಈವನ್ ಇನ್ಕ್ಲೂಡಿಂಗ್ ಮೀ ದಟ್ ವಾಸ್ ವೆರಿ ಡಿಫಿಕಲ್ಟ್. ಆದರೆ ಒಂದು ಅರ್ಥ ಆಯಿತು ಏನು ಅಂದರೆ ಸೈನ್ಸ್ ಅನ್ನೋದು ಮೋಸ್ಟ್ ಲೈಫ್ ಸಬ್ಜೆಕ್ಟ್. ಅದು ನಾವು ಬಯಾಲಜಿ ತೊಗೊಂಡ್ರೆ ನಾವು ಯಾರು ತಲೆ ಕೆಡ್ಸೋಕೋಗ್ಬೇಡ್ರಿ, ನಮ್ಮ ಬಗ್ಗೆ ನೋಡ್ಕೊಟ್ರು ಒಂದು ಸರಿ. ಈಗ ನನ್ನ ಕೈ ಐತೆ, ಬೆರಳೈತೆ, ಬೆರಳಲ್ಲಿ ಒಂದು ಸಣ್ಣ ಒಂದು ಖಂಡ ಇದೆ. ಆ ಖಂಡ ಯಾವುದರಿಂದ ಆಗೈತೆ? ಸೊ ಒಂದು ಸಣ್ಣ ಜೀವಕೋಶ. ಒಂದು ನಿರ್ಜೀವ ವಸ್ತು ಅಂತ ತಗೊಳ್ರಿ. ಆ ನಿರ್ಜೀವ ವಸ್ತು ಒಂದು ತುಕುಡಿ ಮಾಡಿರಿ ಅದನ್ನು. ಸೊ ಒಂದು ಸಣ್ಣ ಘಟಕ ಉಳಿತೈತೆ. ಆ ಸಣ್ಣ ಘಟಕ ಎಲ್ಲಿವರೆಗೆ ನಾವು ಡಿವೈಡ್ ಮಾಡ್ಬೋದು? ಡಿವೈಡ್ ಮಾಡೋಕ್ಕಾಗಿಲ್ಲ. ದಟ್ ಈಸ್ ಪರಮಾಣು. ವೆರಿ ಸಿಂಪಲ್ ಅದೇ. ಸೊ ಇದನ್ನೆಲ್ಲ ಎಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ ಯಾವುದೋ ಒಂದು ದೊಡ್ಡ ಬುಕ್ಕನ್ನು ಓದಿದ್ರೆ ಅರ್ಥ ಆಗಲ್ಲ. ಬಟ್ ಇವಾಗ ಟೈಮ್ ಇಲ್ಲ ನಿಮಗೆ. ಹಾಗಾಗಿ ನಾನೇನು ಹೇಳ್ತೀನಿ ನಿಮಗೆ ಅಂತಂದರೆ 8, 9, 10 ಈ 3 ಪುಸ್ತಕಗಳನ್ನು ನೀವು ಓದಿದೆ ದಟ್ಸ್ ಅ ವೆರಿ ಗುಡ್. ಆದರೆ ಹಾಗಲ್ಲ, ತುಂಬ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಿಮಗೆ CETಗೋಸ್ಕರ ಬರೆದಂಥ ಯಾವುದೇ ಒಂದು ಪುಸ್ತಕ, ಅದು ಯಾವುದೇ ಬುಕ್ ಇರಲಿ, ಪರ್ಟಿಕ್ಯುಲರ್ ಸೈನ್ಸ್ ಬುಕ್ ಅಂತಲೇ ಇರಲಿ, ಅದು ಆ ಬುಕ್ಕನ್ನು ಓದ್ರಿ. ಸೊ ನಾನು ಹೇಳಿದೆ ಯಾವುದು ಅಂತಂತಂದರೆ KM ಸುರೇಶ್ ಸರ್ ಅವ್ರದ್ದು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಪುಸ್ತಕ ಇದೆ. ಅದು ಇಷ್ಟು ದಪ್ಪ ಬುಕ್ ಅದೇ. ಈ ಟೈಮಿಗೆ ನೀವು ಅದನ್ನು ಓದೋದು ಕಷ್ಟ ಆಗುತ್ತೆ ಅನಿಸುತ್ತೆ. ಆ ಬುಕ್ ಇಲ್ಲ ಅಂದರೆ ಅಟ್ಲೀಸ್ಟ್ ಅನ್ವಯಿಕ ವಿಜ್ಞಾನ ಮತ್ತು ನಿತ್ಯ ಜೀವನದ ವಿಜ್ಞಾನ KM ಸುರೇಶ್ ಸರ್ ಬುಕ್ಕೇ ಅದೇ. ಆ ಬುಕ್ಕಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅದೇ. ಸೇ ಫಾರ್ ಎಕ್ಸಾಂಪಲ್, ಹೇಗೆ ಮಿಂಚುಗಳು ಯಾಕೆ ಮಿಂಚು ಬರ್ತದೆ, ಮಿಂಚುಗಳು ಲೈಟ್ ಯಾಕೆ ಬರ್ತದೆ. ಸೊ ಇಂಟ್ರೆಸ್ಟಿಂಗ್ ಕೂಡ ಅದು, ಅದನ್ನು ಈಸಿ ಅರ್ಥ ಆಗ್ಬೋದು. ಸೊ ಕಾಮನ್ ಬಿಲ್ ಹೆಂಗೆ ಉಂಟಾಗುತ್ತೆ 100% ಈಸಿ ಅರ್ಥ ಆಗುತ್ತದೆ. ಸೊ ಹಾಗಾಗಿ ಆ ಬುಕ್ಕನ್ನಾದರೂ ಅಟ್ಲೀಸ್ಟ್ ಓದ್ರಿ. ಮತ್ತು ನಿಮಗೆ ಯಾವುದು ಸಬ್ಜೆಕ್ಟ್ ಡಿಫಿಕಲ್ಟ್ ಆಯ್ತಲ್ಲ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರಿ. ಯಾಕಂತ ಕೇಳಿದ್ರೆ ಈ ಸೈನ್ಸ್ ಹಿಂಗೈತ್ರಿ, ಕೆಲವೊಂದು ಸಾರಿ 8, 10, 15 ಕ್ವಶನ್ ಬರ್ತವೆ, ಕೆಲವೊಂದು ಸಾರಿ 20, 25 ಕ್ವಶನ್ ಬರ್ತವೆ. ನೀವು ಯಾರಾದರೂ ಇತ್ತೀಚೆಗೆ 2020 ಜನವರಿಯಲ್ಲಿ ಒಂದು ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ನಡೀತೀರಿ, 32 ಕ್ವಶನ್ ಸೈನ್ಸ್ ಮೇಲೆ ಕೇಳಿದ್ದಾನೆ. ಈ ಥರ ಕೇಳಿದರೆ ಎಲ್ಲ ವೇಸ್ಟ್ ಆಗಿಬಿಡ್ತದೆ. ಸೊ ಹಾಗಾಗಿ ಕಂಪಲ್ಸರಿ ಸೈನ್ಸನ್ನು ಓದ್ರಿ. ಇನ್ನು ನೆಕ್ಸ್ಟು ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಸ್ನೇಹಿತರೆ ಹಿಂಗದೆ ಕರೆಂಟ್ ಅಫೇರ್ಸು ಇವಾಗ ನಾನು 10ರಿಂದ 15 ಕ್ವಶನ್ ಬರ್ಬೋದು ಅಂತ ಹೇಳಿದ್ರೆ ಕೆಲವೊಂದು ಸಾರಿ 20, 25 ಕ್ವಶನ್ಸು ಬರ್ತವೆ. ಹಾಗಾಗಿ ಎಷ್ಟು ಕ್ವಶನನ್ನು ಬರಲಿ, ಬಟ್ ಸರಾಸರಿ 8ರಿಂದ 10 ಕ್ವಶನ್ ಅಂತೂ ಬಂದೇ ಬರ್ತವೆ. ಸೊ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟ ಹಾಗೆ 1 ಇಯರ್ ನಿಮ್ಮ ಜನವರಿಯಲ್ಲಿ ಎಕ್ಸಾಮ್ ನಡೀತೈತೆ ಅಂದರೆ 2021 ಜನವರಿಯಲ್ಲಿ ಎಕ್ಸಾಮ್ ನಡೀತಿದೆ ಅಂತಂದರೆ 2020 ಜನವರಿಯಿಂದ 1 ಇಯರ್ ಟೈಮ್ ಇವತ್ತಿನಿಂದಲೇ ಕವರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಅಲ್ಲಿ ಲಿಂಕ್ ಇರ್ತವೆ ಕವರ್ ಮಾಡೋದಂಗೆ. ಜನವರಿ ಮ್ಯಾಗ್ಝಿನಲ್ಲಿ ಓದಿದ್ದು ಎಲ್ಲೋ ಒಂದು ಕಡೆ ಲಿಂಕ್ ಇರ್ತದೆ. ಎಲ್ಲ ವಸ್ತು ಓದೋ ಅವಶ್ಯಕತೆ ಇಲ್ಲ. ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓದಬೇಕಾದ್ರೆ. ಸೊ 1 ಇಯರ್ ಗೊತ್ತಿರಲಿ, 6 ಮಂತ್ ಪರ್ಫೆಕ್ಟ್ ಇರಲಿ, ಬಟ್ ಯಾವುದೇ ಕಾರಣ 3 ಮಂತ್ಸ್ ಮಾತ್ರ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಯಾಕಂತ ಕೇಳಿದ್ರೆ ಮ್ಯಾಗ್ಝಿನ್ ರೆಡಿ ಮಾಡೋರು ಏನದಾರಲ್ಲ, ಅದರಲ್ಲಿ ವಿಶೇಷವಾಗಿ ನಾನು ಅಬ್ಸರ್ವ್ ಮಾಡಿದ ಹಾಗೆ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ರೆಡಿ ಮಾಡಬೇಕಾದ್ರೆ ಪಾಸಿಬಲ್ ಕ್ವಶನ್ಸ್ಗಳನ್ನು ಚೂಸ್ ಮಾಡ್ಕೊಂಡಿರ್ತಾರೆ ಸರ್ ಅವರು. ಸೊ ಹಾಗಾಗಿ ಆ ಥರ ಕರೆಂಟ್ ಅಫೇರ್ಸ್ಗೆ ರೆಡಿ ಆಗಿರಿ. ಸೊ ನಿಮಗೆ ಈ 2 ಮಂತ್ಸಲ್ಲಿ ನಿಮಗೆ ಯಾವುದು ಪ್ರಜಾವಾಣಿ, ಈ ಪ್ರಜಾವಾಣಿ ಪೇಪರನ್ನು ನಾನು ಯಾಕೆ ಪರ್ಟಿಕ್ಯುಲರಾಗಿ ಪ್ರಜಾವಾಣಿ ಅಂತ ಹೇಳ್ತೀನಿ ಅಂದರೆ ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಂತೆ ಮೋಸ್ಟ್ ರಿಲಯಬಲ್ ಪೇಪರ್ ಯಾವುದು ಅಂತಂದರೆ ನಾನು ಫಾಲೋ ಮಾಡಿದ್ದು ಮತ್ತು ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಎಲ್ಲ ಫಾಲೋ ಮಾಡಿ ಯಾವುದು ಪ್ರಜಾವಾಣಿನೇ. ಪ್ರಜಾವಾಣಿಯಲ್ಲಿ ಸೆಲೆಕ್ಟೆಡ್ ವಿಷಯನ ಸಾಧ್ಯ ಆದರೆ ಓದ್ರಿ. ಸೊ ಇದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟದೇ ಆಯಿತು. ಈಗ ಸುಮ್ಮನೆ ವೇಸ್ಟ್ ಆಗಿಸಿ IPL ಐತೆ ಅಂತಂದರೆ IPL ಬಗ್ಗೆ ಎಲ್ಲರೂ ಉದಯೋನ್ಮುಖ ಆಟಗಾರ ಯಾರು ತೊಗೊಂಡು ಸರಣಿ ಶ್ರೇಷ್ಠ ಯಾರು ಒಂದು ಕ್ವಶನ್ ಬರ್ತದೆ ಅಷ್ಟೇ, ಅದು ಬಂದರೆ ಎಕ್ಸೆಪ್ಷನಲ್ ಆಗಿ ಬಂದರೆ. ಸೊ ಅವನ್ನೆಲ್ಲ ಓದೋ ಅವಶ್ಯಕತೆ ಇಲ್ಲ. ಇನ್ನು ಇದಾದಮೇಲೆ ಮೆಂಟಲ್ ಎಬಿಲಿಟಿ. ಸೊ ಮೆಂಟಲ್ ಎಬಿಲಿಟಿಯಲ್ಲಿ ಸಾಮಾನ್ಯವಾಗಿ SDA ಮತ್ತು FDA ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು ಒಂದು 8ರಿಂದ
10 ಬಂದರೆ ಬಹಳಷ್ಟು ಆಯಿತು. ಈ 8ರಿಂದ 10 ಓದಬೇಕಾದ್ರೆ ಅದಕ್ಕೇನು ದೊಡ್ಡ ಇದು ಮಾಡಬೇಕಾಗಿಲ್ಲ. ವೆರಿ ಸಿಂಪಲ್. ಏನು ಮಾಡಿರಿ ಅಂತಂದರೆ ಒಂದು ಸೆಲೆಕ್ಟೆಡ್ ಟಾಪಿಕ್ಸನ್ನು ಚೂಸ್ ಮಾಡಿಕೊಡ್ರಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಕೋಡಿಂಗ್ ಡಿಕೋಡಿಂಗ್ ಇದೆ, ಅದೊಂದು ಟಾಪಿಕ್ ಆಯಿತು. ನಂಬರ್ ಸೀರೀಸ್ ಇದೆ, ಅದೊಂದು ಟಾಪಿಕ್ ಆಯಿತು. ಬ್ಲಡ್ ರಿಲೇಷನ್ಸ್ ಇದೆ, ರಕ್ತ ಸಂಬಂಧ ಇದೆ, ಅದೊಂದು ಟಾಪಿಕ್ ಆಯಿತು. ದಿಕ್ಕುಗಳಿದೆ. ಸೊ ಈ ಥರ ಒಂದು 10 ಟಾಪಿಕ್ಸ್ರಿಂದ 15 ಟಾಪಿಕ್ಸ್ ಚೂಸ್ ಮಾಡಿಕೊಡ್ರಿ. ಅವನ್ನೇ ಸಾಲ್ವ್ ಮಾಡಿರಿ. ಸಿಂಪಲ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕೆ ಹೋಗಬೇಡ್ರಿ. ಈಗ ಕೋಡಿಂಗ್ ಡಿಕೋಡಿಂಗ್ ಅದಂತಂದ್ರೆ ಅಲ್ಲಿ ಏಸ್ ಮೆಥಡ್ ಅದ ಹೊಸನು ಸಾಲ್ವ್ ಮಾಡಿರಿ. ಸಿಂಪಲ್ ಪ್ರಾಬ್ಲಮ್ನಿಂದ ಡಿಫಿಕಲ್ಟ್ ಪ್ರಾಬ್ಲಮ್ ತನಕ ಸಾಲ್ವ್ ಮಾಡಿರಿ. ಸೊ ಇದು GK ಜನರಲ್ ಸ್ಟಡಿ ಪೇಪರ್ಗೆ. ಇನ್ನು ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ಇಲ್ಲಿ ಕನ್ನಡದಲ್ಲಿ ಸಾಮಾನ್ಯವಾಗಿ ನಾವು ಈ ಕನ್ನಡ ವಿಷಯವನ್ನು ಒಂದು ಕನ್ನಡ ಭಾಷೆಯ ಬಗ್ಗೆ, ಕನ್ನಡ ಭಾಷಾ ಜ್ಞಾನ ಅಂತ ಕರಿತೀವಿ ನಾವು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಗಳು ತುಂಬ ಕೇಳ್ತಾರೆ. ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಸುಮಾರು ಒಂದು 15ರಿಂದ 20 ಕ್ವಶನ್ ಬರ್ತವೆ. ಇನ್ನು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ 25ರಿಂದ 30 ಕ್ವಶನ್ಸ್ ಬರ್ತವೆ. ಸೊ ಸಾಮಾನ್ಯವಾಗಿ ನಾವು ಕನ್ನಡ ಪೇಪರ್ನ ಈ ಥರ ಡಿವೈಡ್ ಮಾಡ್ಕೊಳ್ತೀವಿ. ಸೊ ಏನು ಮಾಡಿರಿ ಅಂತಂದರೆ, ಕನ್ನಡ ಭಾಷಾಜ್ಞಾನ ಅಂತಂತೂ ನಿಮ್ಗೆ ಇರಲೇಬೇಕಾಗತ್ತೆ. ಕನ್ನಡದಲ್ಲಿ ಇರ್ತೀರಿ, ಸಾಮಾನ್ಯವಾಗಿ ನೀವು ಗ್ರಾಮರ್ ಓದ್ತಿರ್ತೈತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಕನ್ನಡ ಸಾಹಿತ್ಯಕ್ಕೋಸ್ಕರ ರಾಜಪ್ಪ ದಳವಾಯಿ ಅಂತ ಒಂದು ಬುಕ್ ಅದೇ, ಬಟ್ ಅದು ತುಂಬ ದೊಡ್ಡ ಬುಕ್ ಆಗುತ್ತೆ. ಅದು ನಿಮಗೆ ಅಷ್ಟು ಅಟ್ರಾಕ್ಟಿವ್ ಅಂತ ಅನಿಸಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ, ನಾನು ಆರ್ಟ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ. ಸೊ KM ಸುರೇಶ್ ಅವರು ಸಾಮಾನ್ಯ ಕನ್ನಡ ಅಂತ ಒಂದು ಬುಕ್ ಅದೇ, ಅದನ್ನು ಓದ್ರಿ. ಕನ್ನಡ ವ್ಯಾಕರಣಕ್ಕೋಸ್ಕರ ಯಾವುದಾದ್ರೂ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಬುಕ್ಕನ್ನು ತೊಗೊಳ್ರಿ. ಮಿನಿಮಮ್ ಬರ್ತೈತೆ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಪದಜ್ಞಾನ ಇರಬೇಕಾಗತ್ತೆ. ಒಂದು ಕನ್ನಡ ರತ್ನಕೋಶ ಅಂತ ಒಂದು ಡಿಕ್ಷನರಿ ಬರುತ್ತೆ, ಕನ್ನಡ ಡಿಕ್ಷನರಿ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನವ್ರದ್ದು ಸಿಗುತ್ತೆ. ಅದನ್ನು ತೊಗೊಂಡು 8, 9, 10 ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕನ್ನಡ ಬುಕ್ಸ್ ಅದಾವಲ್ಲ, ಕನ್ನಡ ಬುಕ್ಸಲ್ಲಿ ಪದಕೋಶ ವಿಭಾಗ ಮತ್ತು ಕವಿ ಪರಿಚಯ ಮತ್ತು ಈ ಭಾಷಾಭ್ಯಾಸ ಅಥವಾ ವ್ಯಾಕರಣ ವಿಭಾಗ ಅಂತ ಇರ್ತೈತೆ, ಸ್ವಲ್ಪ ಇರ್ತೈತೆ, ಎಲ್ಲ ಓದಬೇಕಾಗಿಲ್ಲ. ಅವನ್ನ ತಗೊಂಡು ಓದ್ರಿ. ಯಾವುದೇ ಕಾರಣಕ್ಕೆ ನಾನು ಹೇಳಿದ್ದೀನಿ ನಿಮಗೆ, ಎಂಟೈರ್ ನಮ್ಮ ಸ್ಟಡಿ ಟೈಮ್ ಟೇಬಲಲ್ಲಿ ದಿನಕ್ಕೆ ಫಾರ್ ಎಕ್ಸಾಂಪಲ್ ನೀವು 12 ತಾಸು ಓದ್ರಿ ಅಂದ್ಕೊಳ್ರಿ. 12 ತಾಸಲ್ಲಿ ಮುಂಜಾನೆ ಒಂದು 3 ತಾಸು ಒಂದು ಸಬ್ಜೆಕ್ಟ್ ಇಟ್ಕೊಳ್ರಿ. ಕೆಲವೊಬ್ರು ಕೇಳ್ತಾರೆ ನನಗೆ, ಒಂದೇ ಸಬ್ಜೆಕ್ಟ್ ಒಂದು ದಿನ ಓದಬೇಕಾ ಅಥವಾ ಒಂದೇ ಸಬ್ಜೆಕ್ಟ್ ಒಂದು ದಿನ ಓದ್ರಪ್ಪ ಅಂತಂತಂದರೆ ನೆಕ್ಸ್ಟ್ ಡೇ ನೆನಪು ಹೋಗ್ಬಿಡ್ತೈತೆ. ಹಾಗಾಗಿ ಏನು ಮಾಡಿರಿ, ಮ್ಯಾಕ್ಸಿಮಮ್ 3ರಿಂದ 4, 5 ಸಬ್ಜೆಕ್ಟ್ಸೇ. ಫಾರ್ ಎಕ್ಸಾಂಪಲ್ 3 ತಾಸು ಸಂವಿಧಾನ ಓದ್ರಿ, ನೆಕ್ಸ್ಟ್ 3 ತಾಸು ಎಕನಾಮಿಕ್ಸ್ ಓದ್ರಿ, ನೆಕ್ಸ್ಟ್ 3 ತಾಸು ಹಿಸ್ಟ್ರಿ ಓದ್ರಿ, ನೆಕ್ಸ್ಟ್ 3 ತಾಸು. ಬಟ್ ಒಂದು ದಿನದಲ್ಲಿ ಕಂಪಲ್ಸರಿ 3 ಅವರ್ಸು ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ ಮತ್ತು ಈ ಕನ್ನಡಕ್ಕೆ ಮಾತ್ರ ಮೀಸಲಿಟ್ಟಿರಲೇಬೇಕಾಗತ್ತೆ. ಸೊ ಸ್ನೇಹಿತರೆ, ಇಷ್ಟು ಮಾಡಿದ್ದೆ ಆದರೆ ಖಂಡಿತ ನೀವು ಒಂದು ನೆನ್ಪಿಟ್ಕೊಳ್ರಿ, ನಿಮಗೆ ಈ ಎಲ್ಲ ಸಬ್ಜೆಕ್ಟ್ಗಳಲ್ಲಿ GK ಸಬ್ಜೆಕ್ಟ್ಗಳಲ್ಲಿ ಇಷ್ಟವಾದಂಥ ಸಬ್ಜೆಕ್ಟ್ ಇರ್ತವೆ, ಅದರಲ್ಲಿ ಔಟ್ ಮಾರ್ಕ್ಸ್ ತೊಗೊಳ್ರಿ. ಅಥವಾ 10 ಕ್ವಶನ್ ಕೇಳಿದ್ರೆ ಅಂದರೆ 8 ಮಾರ್ಕ್ಸ್ ತಗೊಳ್ರಿ. ನಿಮಗೆ ಡಿಫಿಕಲ್ಟ್ ಅಂತ ಇರ್ತವೆ, ಫಾರ್ ಎಕ್ಸಾಂಪಲ್ ಸೈನ್ಸ್ ಮತ್ತು ಎಕನಾಮಿಕ್ಸು, ಮಿನಿಮಮ್ಮು 10ರಲ್ಲಿ 5ರಿಂದ 6 ಕ್ವಶನ್ ತಗೊಳ್ಳೇಬೇಕಾಗತ್ತೆ ನೀವು. ಸೊ ಜಾಸ್ತಿ ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡ್ರಿ. ಕೇರ್ಲೆಸ್ ಮಾಡೋಂಥ ಎಕ್ಸಾಮು ಅಲ್ಲ. ಕೇರ್ಲೆಸ್ ಮಾಡಿದರೆ ಸೆಲೆಕ್ಷನ್ ಅಂತೂ ಆಗಲ್ಲ. ನೀವು 60 ಮಾರ್ಕ್ಸ್ ತಗೊಂಡ್ರೆ ಸೆಲೆಕ್ಷನ್ ಅಂತೂ ಆಗಲ್ಲ. ಸೊ ಜಾಸ್ತಿ ಟೆನ್ಷನ್ ಮಾಡಿ ವರಿ ಮಾಡಿಕೊಂಡು ನೀವು 100ಕ್ಕೆ 100 ಮಾರ್ಕ್ಸ್ ತಗೊಳ್ಳೋದು ಬೇಕಾಗಿಲ್ಲ. ನೀವು ತೊಗೊಳ್ಬೇಕಾಗಿರೋದು ಎಷ್ಟು ಅಂತಂದರೆ 20 ಮಾರ್ಕ್ಸ್, ದೇವ್ರಿಗೆ ಹೋಗಲಿ 80 ತಗೊಂಡ್ರೆ ಸಾಕು. ಇಲ್ಲೇನು ನೆಗೆಟಿವ್ ಮಾರ್ಕ್ಸ್ ಅಂತೂ ಇಲ್ಲ. ಸೊ ಹಾಗಾಗಿ ಆನೆಸ್ಟಾಗಿ ಓದ್ರಿ. ಜಾಬ್ ತಗೊಳ್ತೀನಿ, ನನ್ನ ತಂದೆ ತಾಯಿ ಹೆಸರನ್ನು ತಂದೆ ತರ್ತೀನಿ ಅಂತ ಒಂದು ದೃಢ ನಿರ್ಧಾರದೊಂದಿಗೆ ಹೋದ್ರಿ, ಖಂಡಿತ ನಿಮಗೆ ಸಕ್ಸಸ್ ಸಿಗ್ತತೆ. ಯಾವುದೇ ಕಾರಣ ನನಗೆ ಕ್ಯಾಸ್ಟಿಗೆ ಪೋಸ್ಟ್ ಇಲ್ಲ, ಅದಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ. ನಿನಗೆ ಬೇಕಾಗಿರೋದು ಒಂದೇ ಪೋಸ್ಟು, ಅದು GMಲ್ಲೇ ಇರಬೇಕು. ಸೊ ಇನ್ನು ಗರ್ಲ್ಸ್ಗೆ ಕಟಪ್ ಬಂದುಬಿಟ್ಟು ಒಂದು ನಾನು ಹೇಳಿದ್ದು 160 SDA ಅಂತಂದರೆ GMಗೆ ಕ್ಯಾಟಗರಿಗೆಲ್ಲ ಸ್ವಲ್ಪ ಕಡಿಮೆ ಇರ್ತೈತೆ. ಇವಾಗೆಲ್ಲ ಭಾಳ ವ್ಯತ್ಯಾಸ ಇರಲ್ಲ. ಒಂದು ಕಾಲ ಇತ್ತು 10-15 ಮಾರ್ಕ್ಸ್ ವ್ಯತ್ಯಾಸ ಇತ್ತು. ಇವಾಗ ಆಗಲ್ಲ, 1-2 ಮಾರ್ಕ್ಸ್ ಅಷ್ಟೇ ವ್ಯತ್ಯಾಸ ಇರುತ್ತೆ. ಸೊ ಗರ್ಲ್ಸ್ಗೆ ಒಂದು 4ರಿಂದ 5 ಅಥವಾ ವುಮೆನ್ ಸೆಕ್ಷನಲ್ಲಿ ಒಂದು 4ರಿಂದ 5 ಮಾರ್ಕ್ಸ್ ವ್ಯತ್ಯಾಸ ಇರ್ಬೋದು. ಸ್ನೇಹಿತರೆ, ಕಡಿಮೆ ಅಂಕಗಳನ್ನು ತೆಗೆದುಕೊಂಡು ಆಯ್ಕೆ ಆದರೆ ನಿಮ್ಗೆ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಸಿಗುತ್ತೆ. ಚೆನ್ನಾಗಿ ಅಂಕಗಳನ್ನು ತಗೊಂಡು ನೀವು ಆಯ್ಕೆ ಆದರೆ ನೀವು ಬೇಡಿದಂಥ ಡಿಪಾರ್ಟ್ಮೆಂಟ್ ಸಿಗುತ್ತೆ. ನೀವೇನಾದರೂ ಒಳ್ಳೆ ಅಂಕಗಳು ತಗೊಂಡು ಒಂದು FDಯನ್ನು ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿಗಿನ ನೀವು ಸೆಲೆಕ್ಷನ್ ಆದರೆ ಯಾವ PSI ಅಲ್ಲ, ಯಾವ KS ಅಲ್ಲ. ಸೊ ವಿದಿನ್ 10 ಇಯರ್ಸಲ್ಲಿ ನೀವು ಒಬ್ಬ ತಹಸೀಲ್ದಾರಾಗಿ ಪ್ರಮೋಟ್ ಆಗ್ತೀರಿ. ಸೊ ಹಾಗಾಗಿ ಯಾವಾಗಲೂ ಹೈಯೆಸ್ಟ್ ಅಂಕಗಳು ತೆಗೆದುಕೊಳ್ಳೋದಕ್ಕೆ ಗಮನ ಕೊಡ್ರಿ. ವಿಶ್ ಯು ವೆರಿ ಆಲ್ ದಿ ಬೆಸ್ಟ್. ಸೊ ಎಲ್ಲ ಸ್ನೇಹಿತರಿಗೆ ಒಳ್ಳೆಯದಾಗಲಿ. ಸೊ ಹ್ಯಾಪಿ ದೀಪಾವಳಿ ಟು ಆಲ್.